ನೋಡ್ರಪ್ಪ ಪಿ ಸಿ ಹುಲಿಗಳಿಗೆ ಇದು ಮೇನ್ ನಿಮಗೋಸ್ಕರ. ಏನಂತಂದರೆ ಈಗ ಪಿ ಸಿ ಎಕ್ಸಾಮ್ ಬರತೈತಿ, ಎಲ್ಲರೂ ಓದೋಕೆ ಟೈಮ್ ಸಿಗತ್ತಿಲ್ಲ. ಮತ್ತು ಹೆಂಗೆ ಓದಬೇಕು, ಏನು ಓದಬೇಕು, ಏನು ಕರೆಂಟ್ ಅಫೇರ್ಸ್ಗೆ ಏನು ಮಾಡಬೇಕು, ಕನ್ಫ್ಯೂಷನ್ನು. ಹಾಗಾಗಿ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ನಿಮ್ಮ ಕಡೆ ಇರ್ತೈತೆ, ಅಂದರೂ ತೊಗೊಂಡು ಓದಿರ್ತೀರಿ. ಅದನ್ನ ಮತ್ತೆ ನಿಮಗೆ ರಿವಿಷನ್ ಮಾಡೋಕೆ ಬೋರ್. ಹಾಗಾಗಿ ಬೋರ್ ಆಗ್ಬಾರ್ದು ಅಂತಂದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋ ನಿಮ್ಗೆ ಜಸ್ಟ್ ಫಾಸ್ಟಾಗಿ ರಿವಿಷನ್ ಮಾಡಿ ಕೊಡುವಂಥ ಉದ್ದೇಶ. ಓನ್ಲಿ 1 ಅವರ್ದಾಗ 25 ಪೇಜ್ ಮುಗಿತಾವೆ ನಿಮ್ಮದು. ಓಕೆ, ಓನ್ಲಿ 1 ಅವರ್, ಅಪ್ರಾಕ್ಸಿಮೇಟ್ಲಿ 1 ಅವರ್ ಹೋಗ್ತದೆ. 1 ಅವರಲ್ಲಿ 25 ಪೇಜ, ಇನ್ನೊಂದು ಅವರಲ್ಲಿ 25, ಇನ್ನೊಂದು ಅವರಲ್ಲಿ 25, ಇನ್ನೊಂದು ಅವರಲ್ಲಿ 25. ಟೋಟಲ್ ನಿಮ್ಮದು 2 ಅವರಲ್ಲಿ ಇಡೀ ಒಂದು ತಿಂಗಳ ಮ್ಯಾಗ್ಝಿನ್ 100 ಪುಟದ್ದು ಕಂಪ್ಲೀಟ್ ಮಾಡುವಂತಹ ಚಾಲೆಂಜನ್ನು ತೊಗೊಂಡಿನಿ. ಸೊ ಈ ನನ್ನ ಪ್ರಯತ್ನಕ್ಕೆ ನಿಮ್ಮೊಂದು ಮೆಚ್ಚುಗೆ ಇರಲಿ. ಮತ್ತು ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿತ್ತಂದರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಅವ್ರಿಗೂ ಓದಿ ಬೇಜಾರಾಗಿರ್ತದೆ. ಹಾಗಾಗಿ ಸುಮ್ಮನೆ ನೀವೆಲ್ಲರೂ ಹೊಂಟಾಗ ಒಂದು ಇಯರ್ಫೋನ್ ಹಾಕ್ಕೊಂಡು ಕೇಳ್ಕೊತ ಹೋದರೆ ಆಯಿತು. ಓಕೆ, ಇಲ್ಲಾಂತಂದರೆ ಅವಾಗವಾಗ ಸ್ವಲ್ಪ ರಿವಿಷನ್ ಮಾಡ್ತಾಯಿರಿ. ಇಲ್ಲಾಂದರೆ ನಿಮ್ಮ ಮ್ಯಾಗ್ಝಿನ್ ತೊಗೊಂಡು ಜಸ್ಟ್ ಈ ವಿಡಿಯೋನ ಹಚ್ಕೊಂಡು ಕೇಳ್ಕೊತ ನೀವು ಓದ್ಕೊತ ಹೋಗಿ. ಜಸ್ಟ್ 2 ತಿಂಗಳಲ್ಲಿ, ಇದು 2 ಅವರಲ್ಲಿ ಈ ಮ್ಯಾಗ್ಝಿನ್ ಕಂಪ್ಲೀಟಾಗಿ ಮುಗೀತದೆ. ಹಾಗೆ ಎಲ್ಲ ತಿಂಗಳೂ ಕೂಡ ಮ್ಯಾಗ್ಝಿನ್ ಕಂಪ್ಲೀಟ್ ಮಾಡುವಂತಹ ಒಂದು ಸಾಹಸ ಮಾಡಲಿದ್ದೇವೆ. ಅದಕ್ಕೆ ನಿಮ್ಮ ಬೆಂಬಲ ಬೇಕು. ಐ ಹೋಪ್ ಎಲ್ಲರೂ ಕೂಡ ಮ್ಯಾಗ್ಝಿನ್ನ ಪರ್ಚೇಸ್ ಮಾಡಿದ್ದೀರಿ ಅಂತ ಅಂದ್ಕೊತೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಇದನ್ನ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ಯಾಕಂದರೆ ರಿವಿಷನ್ ಓದೋರಿಗೆ ಹೆಲ್ಪ್ ಆಗುತ್ತೆ ಇದು. ಮತ್ತು ಇನ್ನೂ ಯಾರು ಓದಿಲ್ಲ ನೋಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಸ್ವಲ್ಪ ನಿಧಾನವಾಗಿ ನಿಲ್ಲಿಸಿ ನೋಡ್ಕೋಬೇಕು, ಯಾಕಂದರೆ ಇದು ರಿವಿಷನ್ ಪರ್ಪಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬ ದಿನ ಟೈಮ್ ಉಳಿದಿಲ್ಲ ಪಿ ಸಿಗೆ ಅಲ್ಲ, ಮೇನ್ ಅದೇ ಇಂಪಾರ್ಟೆಂಟ್ ನಮ್ಮ ಟಾರ್ಗೆಟ್. ಇನ್ನು ನೆಕ್ಸ್ಟ್ ಇದು ಪಿ ಸಿಗೆ ಹೆಲ್ಪ್ ಆಗುತ್ತೆ, ಮತ್ತು ಯಾವುದಕ್ಕೆ ಹೆಲ್ಪ್ ಆಗುತ್ತೆ, ವಿ ಎಗೂ ಹೆಲ್ಪ್ ಆಗುತ್ತೆ. ಓಕೆ, SD FD ಏನೋ ಕಾಲ್ ಆಗ್ತಿದ್ದಾವೆ, PSIಗೂ ಹೆಲ್ಪ್ ಆಗ್ತದೆ, ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ. ಮುಂದೆ ಬರೋ KSಗೂ ಹೆಲ್ಪ್ ಆಗ್ತದೆ. ಆ ಲೆವೆಲ್ಗೆ ಹೇಳ್ತೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಇವಾಗ ವಿಶ್ವದ ಮೊದಲ ಟ್ರಿಲಿಯನಿಯರ್, ಬಿಲಿಯನಿಯರ್ ಅಲ್ಲ, ಇದನ್ನು ನಾವೇನು ನೋಡ್ತಿದ್ದೀವಿ, ಬಿಲಿಯನಿಯರ್ ನೋಡತ್ತಿದ್ದೀವಿ. ಬಟ್ ಇವಾಗ ನಾವು ಟ್ರಿಲಿಯನಿಯರನ್ನು ನೋಡ್ತಾ ಹೋಗ್ತೀವಿ. ನಾವು ಟ್ರಿಲಿಯನಿಯರ್ ಅಂತಂದರೆ ಭಾರಿ ದೊಡ್ಡ ಸಂಖ್ಯೆ. ಓಕೆ, ಇದನ್ನ ಯಾರೂ ಅಚೀವ್ ಮಾಡೋಕ್ಕಾಗಿಲ್ಲ. ಇದು ವಿಶ್ವದ ಮೊದಲ ಟ್ರಿಲಿಯನಿಯರ್ ಯಾರತ್ತಂದರೆ ಅವನೇ ಟೆಸ್ಲಾ ಮುಖ್ಯಸ್ಥ ಆಗಿರ್ತಾನೆ, ಎಲಾನ್ ಮಸ್ಕ್. ಇವನ ಮಸ್ಕ್ ಅಲ್ಲ, ಎಲಾನ್ ಮಸ್ಕ್. ಇವೊಂದು ಸ್ಪೇಸ್ ಎಕ್ಸ್ ಇದೆ, ಸ್ಟಾರ್ಲಿಂಕ್ ಇದೆ, ನ್ಯೂರಾಲಿಂಕ್ ಇದೆ, ಇನ್ನು ತುಂಬ ಕಂಪ್ನಿಯ ಒಡೆ ಇವನು. ಹಾಗಾಗಿ ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಯಾನ, ಮತ್ತು ಬರೋ ರೊಕ್ಕವು ಅಲ್ಲ. ಹಾಗಾಗಿ ಟ್ರಿಲಿಯನಿಯರ್ ಆಗ್ಯಾನು ಅಷ್ಟೇ. ಈಗ ಸುಪ್ರೀಂ ಕೋರ್ಟ್ನ ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕ ಅಂತ ಕೇಳ್ತಾರೆ, ನ್ಯಾಯಾಧೀಶ BV ನಾಗರತ್ನಮ್ಮ ಅಂತೇಳಿ ಬರ್ತಾರೆ ಅವರು. ಇನ್ನು HDFC ಬ್ಯಾಂಕ್ನ ಅಧ್ಯಕ್ಷರಾಗಿ ಮಾಜಿ ಮುಖ್ಯಸ್ಥ ಚುನಾವಣಾ ಆಯುಕ್ತ ಯಾರಂತಂದರೆ ರಾಜೀವ್ ಕುಮಾರ್ ನೇಮಕ. ಗುಪ್ತಚರ ಇಲಾಖೆ IB ಮುಖ್ಯಸ್ಥರಾಗಿ ಯಾರು ನೇಮಕ ಅಂದರೆ ಮಹೇಶ್ ದೀಕ್ಷಿತ್ ನೇಮಕ. ಓಕೆ, ಇದೊಂದು ಜಸ್ಟ್ ನಿಮ್ಮದು ಆಡಿಯೋನ ಇಯರ್ಫೋನ್ ಹಾಕ್ಕೊಂಡು ನೀವು ಮ್ಯಾಗ್ಝಿನ್ ಮುಂದೆ ಇಟ್ಕೊಂಡು ಕೇಳ್ತಾ ಹೋಗ್ರಿ, ಅಲ್ಲ ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಕೇಳ್ಕೊತ ಹೋದ್ರೂ ನಿಮ್ಮ ಟೈಮ್ನ ಸೇವ್ ಆಗ್ತದೆ, ರಿವಿಷನ್ ಆಗ್ತದೆ ಕರೆಂಟ್ ಅಫೇರ್ಸ್. ಓಕೆ, ಎಲ್ಲ ತಿಂಗಳು ಬೇಕಾದ್ರೆ ಮಾಡಿಕೊಡು ಅಂತೇಳಿ ಕಮೆಂಟ್ ಮಾಡಿ. ಎಲ್ಲರದು ಇಂಪಾರ್ಟೆಂಟ್ ಆಗಿತ್ತು ಅಂದರೆ, ಇದನ್ನು ಕರೆಕ್ಟ್ ಅನಿಸಿತ್ತಂದ್ರೆ ನಿಮ್ಗೆ ಕಮೆಂಟ್ ಮಾಡಿ ಹೆಂಗೆ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಗುಪ್ತಚರ ಇಲಾಖೆ IB ಮುಖ್ಯಸ್ಥರಾಗಿ ಯಾರು ನೇಮಕ ಅಂತಂದರೆ ಮಹೇಶ್ ದೀಕ್ಷಿತ. ನೆಕ್ಸ್ಟ್ ಭಾರತೀಯ ಭೂಸೇನೆಯ 31ನೇ ಮುಖ್ಯಸ್ಥರಾಗಿ ಯಾರು ಅಂತಂದರೆ ಜನರಲ್ ಧೀರಜ್ ಸೇಠ್. ಇನ್ನು ಮುಂದೆ ಒಡಿಶಾ ಕಟಕ್, ಇನ್ನು ಮುಂದೆ ಕಟಕ್ ಅನ್ನೋದು ಇನ್ನು ಮುಂದೆ ಏನಾಗ್ತದೆ, ಕಟಕ್ ಆಗ್ತದೆ. 16ನೇ ಬ್ರಿಕ್ಸ್ ಕೃಷಿ ಸಚಿವರ ಸಭೆ. ನೋಡಿ, ಕೃಷಿ ಬೇರೆ, ಇಂಧನ ಬೇರೆ, ಇವೆಲ್ಲ ಬೇರೆ ಬರ್ತಾವೆ. ಮುಂದೆ ಹೇಳ್ತಾ ಹೋಗ್ತೀನಿ. ಈ ಕೃಷಿ ಅಂತಂದರೆ ಇಂದೋರ್ ಬರ್ತದೆ. ಓಕೆ, ಇನ್ನು 2026 ಬ್ರಿಕ್ಸ್ ಭಾರತದ ಶೆರ್ಪಾ ಸುಧಾರಕ ದಲೇಲ್ ಅವರು ನೇಮಕ ಆಗಿದ್ದಾರೆ. ಸುಧಾರಕ ದಲೇಲ್ ಯಾರು ಶೆರ್ಪಾ ಅಂತಂದರೆ 2026 ಬ್ರಿಕ್ಸ್ ಭಾರತದ ಶೆರ್ಪಾ. ಭಾರತದ ಬ್ರಿಕ್ಸ್ ಸೌತ್ ಶೆರ್ಪಾ ಶ್ರೀ ಶಂಭು L ಹಕ್ಕಿ. ಇವೆಲ್ಲ ಯಾವ್ಯಾವ ಇಂಪಾರ್ಟೆಂಟು, ಯಾವ್ಯಾವ ಇಲ್ಲ, ಯಾವನ್ನ ಓದಬೇಕು, ಯಾವನ್ನ ಅವಾಯ್ಡ್ ಮಾಡಬೇಕು, ಎಲ್ಲವನ್ನು ನಾನು ಇದರಲ್ಲಿ ಮಾರ್ಕ್ ಮಾಡಿದ್ದೀನಿ. ಹಾಗೆ ನೀವು ಮಾರ್ಕ್ ಮಾಡ್ಕೊತ ಓದ್ಕೊತ ಬರಬಹುದು. ನೆಕ್ಸ್ಟ್ ಇವಾಗ ನಿಧನಗಳು ನೋಡೋಣ. ಭಾರತದ ದಿಗ್ಗಜ ಶೂಟರ್ ಕೋಚ್ ಆಗಿರ್ತಕ್ಕಂಥ ಒಬ್ಬ ಜಸ್ಪಾಲ್ ರಾಣಾ ಅವರು ನಿಧನ ಆಗಿದ್ದಾರೆ ಇತ್ತೀಚೆಗೆ. ನೆಕ್ಸ್ಟ್ ಕೇರಳ ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡುವಂಥ ಒಂದು ಯೋಜನೆ ತೊಗೊಂಬಂದಾರೆ. ಈ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಅಂತೇಳಿ ಬಡ್ದಾಳಕ್ಕೆ ಹಚ್ಚಾರಲ್ಲ,
ಶಕ್ತಿ ಪ್ರದರ್ಶನ ಮಾಡ್ತಾರಲ್ಲ ಲೇಡೀಸ್ಗಳು, ಹಾಗೆ ಅವರು ಪ್ರಿಯದರ್ಶಿನಿ ಅನ್ನುವಂಥ ಯೋಜನೆ ತೊಗೊಂಬಂದಾರೆ, ಮಹಿಳೆಯರಿಗೆ ಫ್ರೀ ಬಸ್, ಕೇರಳ ರಾಜ್ಯ. ಎಸ್. ಇನ್ನು ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿ 2026 ಪಂಚಾಯತ್ ಪ್ರಗತಿ ಸೂಚ್ಯಂಕಕ್ಕೆ ಚಿನ್ನದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆಪರೇಷನ್ ಪೀಡಿತ, ಇದು ಭೂಕಂಪ ಪೀಡಿತ ವೆನಿಜುವೆಲಾಕ್ಕೆ ಭಾರತ ನೆರವು ಕೊಟ್ಟಿದೆ. ಆಪರೇಷನ್ ಅಮಿಸ್ತಾದ್, ವೆರಿ ಇಂಪಾರ್ಟೆಂಟ್ ನೋಡಿದ್ದು. ಆಪರೇಷನ್ ಅಮಿಸ್ತಾದ್ ಅಂತಂದರೆ ಆಪರೇಷನ್ ಸ್ನೇಹ ಅಂದಂಗೆ. ಅಲ್ಲಿ ಭೂಕಂಪ ಆಗೈತಲ್ಲ, ಅಲ್ಲಿ ವೆನಿಜುವೆಲಾಕ್ಕೆ ನಮ್ಮ ಭಾರತ ಸ್ವಲ್ಪ ಧನ ಸಹಾಯ, ಆರ್ಥಿಕ ಇವೆಲ್ಲ ಕೊಟ್ಕಿಶನ್ ಸಹಾಯ ಮಾಡುವಂಥ ಗುಣ ನಮ್ಮ ಭಾರತಕ್ಕೆ ಐತಿ. ಅದೆಲ್ಲಕ್ಕೂ ಮಾಡ್ತದೆ. ಹಂಗಾಗಿ ಇದಕ್ಕೊಂದು ಪ್ರಶಸ್ತಿನೂ ಕೊಟ್ಟಾರೆ. ಓಕೆ, ಎಲ್ಲರಿಗೂ ಸಹಾಯ ಮಾಡ್ತೀನಿ ಅಂತ ತಿಳ್ಕೊಂಡು ಎಲ್ಲರಿಗೂ ಸಹಾಯ ಮಾಡುವಂತಹ ಜಗತ್ತಿನ ನಂಬರ್ 1 ಸ್ಥಾನ ಯಾವುದಪ್ಪ ಅಂದರೆ ನಮ್ಮ ಭಾರತಕ್ಕೆ ಅದು ಸಿಕ್ಕೈತಿ. ಅದು ನೆನಪಿರಲಿ. ಯಾಕಂದರೆ ವಿಶ್ವಾಸಾರ್ಹ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ನಂಬರ್ 1 ಸ್ಥಾನ. ಇದು ಯಾವುದು ಬಿಡುಗಡೆ ಮಾಡೈತೆ ಅಂದರೆ ಆಸ್ಟ್ರೇಲಿಯಾ ಲೂಯಿ ಇನ್ಸ್ಟಿಟ್ಯೂಟ್ ಸಮೀಕ್ಷೆ ಬಿಡುಗಡೆ ಮಾಡೈತೆ. ಇನ್ನು ಜೋಜಿಲಾ ಸುರಂಗ ಜಮ್ಮು ಕಾಶ್ಮೀರದಿಂದ ಶ್ರೀನಗರದ ಲಡಾಖ್ವರೆಗೂ ಇರ್ತದೆ. ಅಂಡಮಾನ್ ದ್ವೀಪದ ಶ್ರೀ ವಿಜಯಪುರಂ 3 ಸಂಶೋಧನಾ ಬಾವಿಯಲ್ಲಿ ನೈಸರ್ಗಿಕ ಅನಿಲ ಪತ್ತೆಯಾಗಿದ್ದಾವಂತ. ವಿಜಯಪುರಂ ಎಲ್ಲಿದೆ ಅಂತ ಕೇಳ್ಬೋದು, ಅದು ಅಂಡಮಾನ್ ನಿಕೋಬಾರ್ ದ್ವೀಪದ ರಾಜಧಾನಿ. ಅಂಡಮಾನ್ ನಿಕೋಬಾರದ ರಾಜಧಾನಿ ಮೊದಲೇನಿತ್ತು, ಪೋರ್ಟ್ ಬ್ಲೇರ್ ಇತ್ತು. ಇವಾಗ ಶ್ರೀ ವಿಜಯಪುರಂ ಆಗಿದೆ, ನಿಮಗೆಲ್ಲ ಗೊತ್ತೇ ಇದು. ಈಗ ಅದರಲ್ಲಿ ಸಂಶೋಧನಾ ಮಾಡೋಕ್ಕೆ ಹೋಗಿ ಬಾವಿಯಲ್ಲಿ ನೈಸರ್ಗಿಕ ಅನಿಲ ಪತ್ತೆ ಆಗ್ತಾವಂತ, ಜಾಸ್ತಿ ಅನಿಲ ಇದಾವಂತ ಅಲ್ಲಿ. ಇನ್ನು ಬರ ಸಂಹಿಷ್ಣಿತ ML322 ಇದೇನಂತ ಕೇಳ್ತಾರೆ. ಇದು ರಾಗಿ ತಳಿ, ಬೆಂಗಳೂರು ವಿಶ್ವವಿದ್ಯಾಲಯ ಕಂಡುಹಿಡಿದ್ರಿಂದ ಒಂದು ರಾಗಿ ತಳಿ, ಇದನ್ನ ಕೊಟ್ಬಿಡ್ತಾರೆ. ML322 ಇದೇನಿದು, ಒಂದು ರಾಗಿ ತಳಿ. ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಪ್ರಜಾಸೇವಾ ಇಲಾಖೆ. 64 ಕ್ಯೂಬಿಟ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಪ್ರೊಸೆಸರ್ ಕಾವೇರಿ ನಿರ್ಮಾಣ ಮಾಡಿದವರು QPIAI ಸಂಸ್ಥೆ, ಬೆಂಗಳೂರು. ಜಾಗೃತಿ ಪೋರ್ಟಲ್ಗೆ ರಾಷ್ಟ್ರೀಯ ಗವರ್ನೆನ್ಸ್ ಪ್ರಶಸ್ತಿ ಕೊಟ್ಟಿದ್ದಾರೆ. ವಿಶ್ವ ಪರಿಸರ ದಿನ ಜೂನ್ 5. UNEP ನೇತೃತ್ವದ ಆಚರಣೆ ಆತಿಥ್ಯ ಅಜರ್ಬೈಜಾನ್ನ ಬಾಕುನಲ್ಲಿ ನಡೆದಿದೆ. ವೆರಿ ಇಂಪಾರ್ಟೆಂಟಾ. ಇತ್ತೀಚೆಗೆ ಜೂನ್ 5 ಆಯಿತು. ಜೂನ್ 5ಕ್ಕೆ ವಿಶ್ವ ಪರಿಸರ ದಿನ ಅಂತೇಳಿ ಆಚರಣೆ ಮಾಡ್ಕೊಂಡ್ಬಂದೀವಿ. ಎಲ್ಲಿಂದ ಮಾಡ್ಕೊಂಬರತ್ತೀವಿ ಅಂತೇಳಿ ಮುಂದೆಲ್ಲ ಹೇಳ್ತೀನಿ. UNEP ನೇತೃತ್ವದ ಆಚರಣೆ ಆತಿಥ್ಯ ಅದು ಅಜರ್ಬೈಜಾನ್ನ ಬಾಕುವಲ್ಲಿ ನಡೀತು. ಅದರ ಧ್ಯೇಯವಾಕ್ಯ ಏನು ಕೇಳ್ತಾರೆ, ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಅಧಿಕೃತ ಪ್ರಚಾರ ಸಂದೇಶ, ನಾವು ಫಾರ್ ಕ್ಲೈಮೇಟ್. ಯುರೋಪಿನಾದ್ಯಂತಹ ಹಿಟ್ ವೇವ್, 15 ಲಕ್ಷ ಸಸಿ ನೆಟ್ಟಂತಹ ಗಿನ್ನಿಸ್ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಯಾರಂತಂದರೆ BDA ಸಂಸ್ಥೆಯವರು, 15 ಲಕ್ಷ. ನೆಕ್ಸ್ಟ್, ಈಗ ನಾರ್ವೆ ಚೆಸ್ ಗೆದ್ದಂತಹ ಮೊದಲ ಭಾರತೀಯ ಯಾರು? R ಪ್ರಜ್ಞಾನಂದ್. ನಾರ್ವೆ ಚೆಸ್ ಗೆದ್ದಂತಹ ಮೊದಲ ಭಾರತೀಯ ಯಾರಂದರೆ R ಪ್ರಜ್ಞಾನಂದ್. ಅದು ರನ್ನರ್ ಅಪ್ ಯಾರಂತ ಕೇಳ್ಬೋದು, ಯಾಕಂದರೆ ಯಾರನ್ನು ಸೋಲಿಸಿ ಗೆದ್ದಾನ ಅದು ಕೇಳತ್ತಾರ. ಜರ್ಮನಿ ಒಬ್ಬ ವಿನ್ಸ್ಟನ್ ಕೀಮರ್ ಅಂತ ಬರ್ತಾನೆ. ವಿನ್ಸ್ಟನ್ ಕೀಮರ್ನ ಸೋಲಿಸಿ ನಾರ್ವೆ ಮೊಟ್ಟ ಮೊದಲ ಬಾರಿಗೆ ಯಾರು ಗೆದ್ದಿಲ್ಲ ನಮ್ಮ ಭಾರತದವರು, ಅದನ್ನ ಗೆದ್ದವ್ರೆ R ಪ್ರಜ್ಞಾನಂದ್. ಇವಾಗೇನು ಭಾಳ ವಯಸ್ಸಿಲ್ರಿ, ಒಂದು 20-21 ಇರ್ಬೇಕಷ್ಟೇ. ಇನ್ನು ತುಂಗಭದ್ರಾ ನದಿಯ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಮೊನ್ನೆಲ್ಲ ಬ್ರೇಕ್ ಆಗಿದ್ದಲ್ಲ, ಅದಕ್ಕೆ 33 ಗೇಟ್ಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳಕ್ಕೆ ದೇಶದ 2ನೇ ಬುಲೆಟ್ ರೈಲು ಘೋಷಣೆ ಮಾಡಿದ್ದಾರೆ. ಓಕೆ, 1ನೇ ಬುಲೆಟ್ ಎಲ್ಲ ನೋಡಿದ್ದೀವಿ ನಾವು, ಬಂದೈತೆ. ಹಾಗಾಗಿ ಪಶ್ಚಿಮ ಬಂಗಾಳಕ್ಕೆ ದೇಶದ 2ನೇ ಬುಲೆಟ್ ರೈಲು ಘೋಷಣೆ ಆಗಿದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಅಂತಂದರೆ ದೆಹಲಿಯಿಂದ ಪಶ್ಚಿಮ ಬಂಗಾಳದ ಸಿಲಿಗುರಿವರೆಗೂ ಹೋಗ್ತದೆ. ದೆಹಲಿಯಿಂದ ಪಶ್ಚಿಮ ಬಂಗಾಳದ ಸಿಲಿಗುರಿವರೆಗೂ ಹೋಗ್ತದೆ, ನೆನಪಿರಲಿ. ನೆಕ್ಸ್ಟ್, ಈಗ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ನೋಡೋಣ. ಯಾಕಂದರೆ ಜುಲೈದಾಗ ಬಂದಿವತ್ತಂದ್ರೆ ಫ್ರೆಂಚ್ ಸಿಗತ್ತೈತಿ. ಮೊದಲು ಯಾವುದು ಆಗ್ತದೆ ಅಂತಂದ್ರೆ ಆಸ್ಟ್ರೇಲಿಯನ್, 2 ಆಗೋದು ಫ್ರೆಂಚ್, 3 ಆಗೋದು ವಿಂಬಲ್ಡನ್. ಮುಂದೆ ಸಿಗ್ತದೆ ನಿಮ್ಗೆ ಅದು. ವಿಂಬಲ್ಡನ್ ಆದಮೇಲೆ ಲಾಸ್ಟಿಗೆ USA ಆಗ್ತದೆ, ನೆನಪಿರಲಿ. ಈಗ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಚಾಂಪಿಯನ್ಶಿಪ್ 2026 ಯಾರು ಗೆದ್ದಿದ್ದಾರೆ ಅಂತಂದರೆ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ಸ್ ಮೀರಾ ಅಂಡೀವಾ ರಷ್ಯಾದವರಾಗಿರ್ತಾರೆ. ಪುರುಷ ಸಿಂಗಲ್ಸ್ ಚಾಂಪಿಯನ್ಶಿಪ್ ಫ್ರೆಂಚ್ ಓಪನ್ ಟೆನ್ನಿಸ್ನಲ್ಲಿ ಯಾರು ಅಂದರೆ ಅಲೆಕ್ಸಾಂಡರ್ ಜ್ವರೇವಾ, ಜರ್ಮನಿ ದೇಶದವ. ನೋಡಿ, ಪುರುಷರು ಯಾರು ಅಂತಂದರೆ ಅಲೆಕ್ಸಾಂಡರ್ ಜ್ವರೇವಾ, ಜರ್ಮನಿ, ಫ್ರೆಂಚ್. ಮಹಿಳಾ ಸಿಂಗಲ್ಸ್ ಫ್ರೆಂಚ್ ಯಾರು ಚಾಂಪಿಯನ್ ಅಂತಂದರೆ ಮೀರಾ ಅಂಡೀವಾ,
ರಷ್ಯಾದವ್ರು. ರಷ್ಯಾನೂ ನೆನ್ಪಿಟ್ಕೊಳ್ರಿ, ಕೇಳ್ತಾರೆ ಯಾವ ದೇಶ ಯಾವ ಕತೆ ಅಂತೇಳಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಎಸ್, ಇವಾಗ ನೆಕ್ಸ್ಟ್ ಒಳಗಿನ ಪೇಜನ್ನು ಮಾತಾಡ್ತಾ ಬರೋಣ ನೋಡಿಕೊಂಡು. ನಿಮ್ಮ ಕಡೆ ಮ್ಯಾಗ್ಝಿನ್ ಎಲ್ಲ ಇತ್ತಂತಂದ್ರೆ ಜಸ್ಟ್ ಮಾರ್ಕ್ ಮಾಡ್ಕೊತಾ ನೋಡ್ಕೊತ ಹೋಗ್ರಿ. ಎಲ್ಲಿ ಅಂತಂದ್ರೂ ಜಸ್ಟ್ ಕಿವ್ಯಾಗ ಒಂದು ಇಯರ್ಫೋನ್ ಹಾಕ್ಕೊಂಡು ಕೇಳ್ಕೊಂಡು ಹೋಗ್ಬೋದು. ಇದು ಜಸ್ಟ್ ನಿಮ್ಮ ರಿವಿಷನ್ ಪರ್ಪಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಎಸ್, 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಿದ್ದಾರೆ ಜೂನ್ 21. ಮುಖ್ಯ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೂಟ್ನಲ್ಲಿ ಮಾಡಿದ್ದಾರೆ. ಕೇಳ್ಬೋದು, 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21 ಆಯಿತು. ಎಲ್ಲಿ ಮಾಡಿದ್ದಾರೆ? ಕಲ್ಕತ್ತಾದ ರೆಡ್ ರೂಟ್ನಲ್ಲಿ. ಧ್ಯೇಯವಾಕ್ಯ ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಮಾಡೋದಂತೇಳಿ ಐತೆ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಮೊದಲ ಬಾರಿಗೆ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 2026ರಲ್ಲಿ ನಮ್ಮ ಭಾರತ ದೇಶ ಮೊದಲ ಬಾರಿಗೆ ಜಾಸ್ತಿ ಪದಕಗಳನ್ನು ತೊಗೊಂಡೈತ್ರಿ. ಭಾರತ ಎಷ್ಟಂತಂದರೆ 102 ಚಿನ್ನ ತೊಗೊಂಡೈತಿ, 9 ಬೆಳ್ಳಿ ತೊಗೊಂಡೈತಿ, 3 ಕಂಚು, ಟೋಟಲ್ 114 ಪದಕಗಳನ್ನ ತೊಗೊಂಡೈತಿ. ಎರಡನೇದು ಯಾವುದಂದ್ರೆ ಜಪಾನ, 3 ಚಿನ್ನ ತೊಗೊಂಡೈತಿ ನೋಡ್ರಿ, ಟೋಟಲ್ 11. ಆಮ್ಯಾಗ ಮೂರನೇದು ಯಾವುದು ಅಂತಂದರೆ ಅರ್ಜೆಂಟೀನಾ, ಎರಡನೇದು ಜಪಾನ್. ಒಂದನೇದು ಭಾರತ, ಎರಡನೇದು ಜಪಾನ, ಮೂರನೇದು ಅರ್ಜೆಂಟೀನಾ. ನೋಡಿ, ಇನ್ನೊಬ್ಬರು ನೋಡ್ಬೋದು ಸಾಹೇಬರು ಯಾರಂತಂದರೆ ನಮ್ಮ ನರೇಂದ್ರ ಮೋದಿ, ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿ, ಅತ್ಯಂತ ದೀರ್ಘಾವಧಿಯ ಪ್ರಧಾನಿ ಯಾರಪ್ಪ ಅಂತಂದರೆ ನರೇಂದ್ರ ಮೋದಿ. ಎಷ್ಟು ದಿನ ಆಗೈತಿ ಇವರು ಚುನಾವಣೆ ನಡೆಸಿದಂತಹ ಪ್ರಧಾನಿ, ಎಷ್ಟು ದಿನ ಆಳ್ವಿಕೆ ಮಾಡಿದ್ದಾರೆ ಅಂತಂದರೆ 2026 ಜೂನ್ 10ಕ್ಕೆ, ಯಾವ ಡೇಟ್ ಕೂಡ ಕೊಟ್ಟುಬಿಡ್ಬೋದು, ಎಷ್ಟಕ್ಕೆ ಅಂತಂದರೆ ಜೂನ್ 10ಕ್ಕೆ 4399 ದಿನ ಪೂರೈಕೆ ಮಾಡಿದ್ದಾರೆ. ಹಾಗಿದ್ರೆ 4398 ದಿನ ಪೂರೈಕೆ ಮಾಡಿದ್ದಾರೆ ಒಬ್ಬರು ಸಾಹೇಬರು. 4398 ದಿನ ಪೂರೈಕೆ ಮಾಡಿದವರು ಸಾಹೇಬರು ಯಾರು? ಆ ಸಾಹೇಬರನ್ನ ಮೀರಿಸಿದಂಥ ಸಾಹೇಬರು ಇವರು. ಅವ್ರು ಯಾರು ಅಂತೇಳಿ ನಿಮ್ಗೆ ಗೊತ್ತಿರ್ತದೆ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಯಾರನ್ನ ಮೀರಿಸಿದ್ದಾರೆ ಅಂತೇಳಿ ಕೆಳಗಡೆ ಕಮೆಂಟ್ ಮಾಡಿ ನೋಡೋ. ಎಸ್, ಸೆಸೆಲ್ಸ್ ದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಇತ್ತೀಚೆಗೆ. ಸೆಸೆಲ್ಸ್ ದೇಶಕ್ಕೆ ಭೇಟಿ ಕೊಟ್ಟು 19 ಮಹತ್ವದ ಒಪ್ಪಂದಗಳನ್ನ ಕೊಟ್ಟಿದ್ದಾರೆ. ಅದರ ಕೆಲವೊಂದಿಷ್ಟು ಒಪ್ಪಂದಗಳಿದ್ರೆ ಇಂಪಾರ್ಟೆಂಟ್ಗಳು ನೋಡೋಣ. ಈ ಒಪ್ಪಂದಗಳು ಯಾವ ಇಂಪಾರ್ಟೆಂಟ್ ಇರಲಿಕ್ಕೆ ಮುಂದೆ ಹೋಗೋದು ಅಷ್ಟೇ. ಸೆಸೆಲ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೊಡ್ತಾರೆ, ಅವೆಲ್ಲ ನೆನ್ಪಿಟ್ಕೋಬೇಕು. ಯಾವ ಪ್ರಶಸ್ತಿ, ಏನು ಸುದ್ದಿ? ಗಾರ್ಡಿಯನ್ ಆಫ್ ದಿ ಬ್ಲೂ ಆರಿಜಿನ್, ಗಾರ್ಡಿಯನ್ ಆಫ್ ದಿ ಬ್ಲೂ ಆರಿಜಿನ್ ಅಂತೇಳಿ ಈ ಸೆಸೆಲ್ಸ್ ದೇಶ ಕೊಡ್ತದೆ. ಯಾರಿಗೆ ಕೊಡ್ತದಪ್ಪ ಅಂತಂದರೆ ನಮ್ಮ ಸಾಹೇಬರಿಗೆ, ನರೇಂದ್ರ ಮೋದಿ ಸಾಹುಕಾರ ಕೊಡ್ತಾರೆ. ಸ್ಲೋವಾಕಿಯಾ ಪ್ರವಾಸ 12 ವರ್ಷಗಳಲ್ಲಿ 100ನೇ ವಿದೇಶಿ ಪ್ರವಾಸ ಸ್ಲೋವಾಕಿಯಾ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಯಾರಿಗೂ ಸ್ಲೋವಾಕಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಪ್ಪ ಅಂದರೆ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಅಂತೇಳಿ, ಇದು ಕೂಡ ಅವರು ಕೊಟ್ಟಿದ್ದಾರೆ, ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ, ಭಾರತದ ಪ್ರಧಾನಿ. ಇನ್ನು ಜಪಾನ್ನ ಪ್ರಧಾನಿ ಯಾರು ಅಂತೇಳಿ ನೆನ್ಪಿಟ್ಕೋರಿ, ಅದು ಕೂಡ ಜಪಾನಿಗೂ ಭೇಟಿ ನೀಡಿದ್ದಾರೆ ಸಾಬ್ರು. ನೋಡಿ ಎಷ್ಟು ಎಲ್ಲ ಕಡೆ ಎಲ್ಲ ದೇಶದ ಜೋಡಿ ಒಂದು ಒಳ್ಳೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ದಾರೆ ಅಂತೇಳಿ ನಮ್ಮ ಭಾರತ ಇವಾಗ ವಿಶ್ವಾಸಾರ್ಹದಲ್ಲಿ ನಂಬರ್ 1 ಸ್ಥಾನ ಪಟ್ಟಿಯಲ್ಲಿ ನಂಬರ್ 1 ಬಂದಿದೆ. ನೋಡಿ, ಅದೊಂದು ವಿಚಿತ್ರ ಹೆಸರೈತಿ ಇವ್ರದ್ದು, ಜಪಾನ್ನ ಪ್ರಧಾನಿ ಸನೇತ್ ಕಚ್ಚಿ ಅಂತೇಳಿ. ಏನು ಸನೇತ್ ಕಚ್ಚಿ? ಈ ಸನೇತ್ ಕಚ್ಚಿ ಭಾರತ ಭೇಟಿ ನೀಡಿ 10 ಕೋಟಿ ಯೆನ್ ಹೂಡಿಕೆ ಒಪ್ಪಂದ ಮಾಡ್ಕೊಂಡಾರ ಅಂತೇಳಿ ನೋಡ್ಕೋಬೋದು. ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಮರುನಾಮಕರಣ ಮಾಡಿದ್ದಾರೆ ಇತ್ತೀಚೆಗೆ. ಮರುನಾಮಕರಣ ಮಾಡ್ಕೊಂಡು ಏನು ಮಾಡಿದ್ದಾರೆ? ಬುಕ್ಮನ್ ಇಂಟರ್ನ್ಯಾಷನಲ್ ಬೂಕರ್ ಅಂತೇಳಿ ಮಾಡ್ಕೊಂಡಾರೆ. ಬುಕ್ಮನ್ನರ ಇರಲಿ ಗಪ್ಮನ್ನರ ಇರಲಿ, ಇಂಟರ್ನ್ಯಾಷನಲ್ ಬೂಕರ್ ಅಂತ ಮುಂದೆ ಬಂದೇ ಬರ್ತದೆ, ತಲೆ ಕೆಡಿಸ್ಕೋಬೋದು. ಅಮೆರಿಕ ಸ್ವಾತಂತ್ರ್ಯೋತ್ಸವ INS ಸುದರ್ಶಿನಿ ಭಾಗಿಯಾಗಿದೆ. ಈಗ ಕಾನ್ಕ್ವೆಸ್ಟ್ ಸಮರಾಭ್ಯಾಸ ಮಂಗೋಲಿಯಾದ ಉಲಾನ್ ಬತಾರ್. ಅಮೆರಿಕದ ಸ್ವಾತಂತ್ರ್ಯೋತ್ಸವದ INS ಸುದರ್ಶನ್ ಭಾಗಿಯಾಗಿದೆ. 52ನೇ G7 ಎಷ್ಟನೇದು ಅಂದರೆ 52ನೇ G7 ಅಂದರೆ ಗ್ರೂಪ್ ಆಫ್ 7 ಕಂಟ್ರಿ ಇರ್ತವೆ. ಓಕೆ, ಆ 7 ಕಂಟ್ರಿಯಲ್ಲಿ ರಾಷ್ಟ್ರಗಳ ವಾರ್ಷಿಕ ಸಭೆ ನಡೆದೈತಿ. ಎಲ್ಲಿ ಅಂತಂದರೆ ಫ್ರಾನ್ಸ್ದಾಗ ನಡೆಯುತ್ತೆ.
ಈ 2026ರ ICC ಮಹಿಳಾ T20 ವಿಶ್ವಕಪ್ ಚಾಂಪಿಯನ್ಶಿಪ್ ಯಾರು ಪಡ್ಕೊಂಡಾರೆ? 2026ರ ICC ಮಹಿಳಾ T20 ಅಂದರೆ ವಿಶ್ವಕಪ್ ಚಾಂಪಿಯನ್ ಮಹಿಳೆಯರು ಯಾರು ಅಂತಂದರೆ ಆಸ್ಟ್ರೇಲಿಯಾ. ವಿಶ್ವಕಪ್ ಗೆದ್ದಾರೆ ಮಹಿಳೆ ಆಸ್ಟ್ರೇಲಿಯಾ. ರನ್ನರ್ ಅಪ್ ಯಾರಂದರೆ ಇಂಗ್ಲೆಂಡ್. ICC ಆಸ್ಟ್ರೇಲಿಯಾ ಗೆದ್ದತಿ, ರನ್ನರ್ ಅಪ್ ಇಂಗ್ಲೆಂಡ್. ಇನ್ನು VBJ ರಾಮ್ಜಿದು ತುಂಬ ಇಂಪಾರ್ಟೆಂಟ್ ನೋಡಿ. ಇದು ಕ್ವಶನ್ ಕೇಳ್ತಿರೋದ್ರಿಂದ ಪಕ್ಕ ಒಂದಿಲ್ಲ 2 ಮಾರ್ಕ್ಸ್ ಬರ್ತದೆ. ಹೇಳಿಕೆ ರೂಪದಾಗ ಬಂದರೂ ಆಶ್ಚರ್ಯ ಇಲ್ಲ. VBJ ರಾಮ್ಜಿ ಅನ್ನುವಂಥ ಯೋಜನೆಯನ್ನು ಒಬ್ಬ ನಮ್ಮ ಕರ್ನಾಟಕದ ವ್ಯಕ್ತಿ, ಒಬ್ಬ ಕರ್ನಾಟಕದ ಲೋಗೋ ನೋಡಿ, ರಾಷ್ಟ್ರದ ಲೋಗೋ ವಿನ್ಯಾಸಕ ಪುತ್ತೂರು ಅಂದರೆ ಗೊತ್ತು, ನಮ್ಮ ದಕ್ಷಿಣ ಕನ್ನಡ ರಾಮ್ ಪ್ರಸಾದ್ ಕೆಗೆ ಪ್ರಥಮ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. VBJ ರಾಮ್ಜಿ ಯೋಜನೆ ಎಲ್ಲಿಂದ ಜಾರಿ ಮಾಡ್ತಾರೆ ಅಂತಂದರೆ ಜುಲೈ 1ರಿಂದ ಜಾರಿ ಮಾಡ್ತಾರೆ ನೋಡಿ. ಅಧಿಕೃತವಾಗಿ ಎಲ್ಲಿ ಚಾಲನೆ ಮಾಡ್ತಾರೆ? ತಿರುಪತಿಯಲ್ಲಿ ಚಾಲನೆ ಮಾಡ್ತಾರೆ. ದಿನಗೂಲಿ ದರ ಪರಿಷ್ಕರಣೆ ಕರ್ನಾಟಕ ಮೊದಲು ಕಮ್ಮಿ ಇತ್ತು, ಅದನ್ನ ಇವಾಗ 349 ಸಮಥಿಂಗ್ ಇತ್ತು, ಅದನ್ನ ಜಾಸ್ತಿ ಮಾಡಿದ್ದಾರೆ. 382 ಮಾಡಿದ್ದಾರೆ. ಜಾಸ್ತಿ ಯಾವುದು ಎಲ್ಲಿ ಜಾಸ್ತಿ ಕೊಡ್ತಾರೆ ಅಂದರೆ ಹರಿಯಾಣದಾಗ ಜಾಸ್ತಿ ಕೊಡ್ತಾರೆ. ಕರ್ನಾಟಕದಾಗ ಎಷ್ಟಿದೆ ಅಂತ ಕೇಳ್ಬೋದು, 382 ರೂಪಾಯಿನ ಕೊಡ್ತಾರೆ ನೋಡ್ರಿ ನರೇಗಾದಲ್ಲಿ. VBJ ರಾಮ್ಜಿ ಅಂತಂದರೆ ಫುಲ್ ಫಾರ್ಮ್ ಕೇಳ್ತಾರೆ, ಇದು ನೆನ್ಪಿಟ್ಕೊಳ್ಳಿ. ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಮಿಷನ್ ಅಂತ ಬರ್ತದೆ. ಓಕೆ, ಆಜೀವಿಕಾ ಮಿಷನ್. ಎಸ್, ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಅಂತ ಬರ್ತದೆ. ಮತ್ತು ಮುಂದೆ ಗ್ರಾಮ್, ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ನು ಪಿಚ್ ಬ್ಲ್ಯಾಕ್ ವ್ಯಾಯಾಮ ಅಂತೇಳಿ ಬರ್ತದೆ. ಆಸ್ಟ್ರೇಲಿಯಾ ಭಾರತ ವಾಯುಪಡೆ ಮಾಡಿದೆ. ಪಿಚ್ ಬ್ಲ್ಯಾಕ್ ವ್ಯಾಯಾಮ ಭಾರತ ಆಸ್ಟ್ರೇಲಿಯಾ ನಡುವೆ ನಡೆದ. UPI ಇದು ಇಂಪಾರ್ಟೆಂಟ್. UPIಯನ್ನು ಸ್ವೀಕರಿಸಿದಂಥ 9ನೇ ರಾಷ್ಟ್ರ ಯಾವುದು ಅಂತ ಕೇಳ್ತಾರೆ. 9ನೇ ರಾಷ್ಟ್ರ ಕಾಂಬೋಡಿಯಾ. ಯಾವ ಕಾಂಬೋಡಿಯಾ? ಕಾಂಬೋಡಿಯಾ ಕೆಳಗಡೆ ಬರ್ತಾವಲ್ಲ ಏಷ್ಯಾದಲ್ಲಿ, ಅವೇ. UPI 9ನೇದಂದರೆ ಕಾಂಬೋಡಿಯಾ. 10ನೇದು ಯಾವುದು ಅಂತಂದರೆ ಗ್ರೀಸ್ 10ನೇದು UPI ಫುಲ್ ಫಾರ್ಮ್ ಕೇಳ್ಬೋದು. ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯಾವಾಗ ಬಂತು? 2016. ನೆನಪಿಟ್ಟುಕೊಳ್ಳಿ. ರಾಜ್ಯದ ಮೊದಲ ನಗರ ಸುರಂಗ ರಸ್ತೆ ಶಂಕುಸ್ಥಾಪನೆ ಮಾಡಿದ್ದಾರೆ. ರಾಜ್ಯದ ಮೊದಲ ನಗರ ಸುರಂಗ ರಸ್ತೆ ನೋಡಿ, ಸಿಟಿ ಸುರಂಗ ರಸ್ತೆ ಶಂಕುಸ್ಥಾಪನೆ ಹೆಬ್ಬಾಳ ಅಂದರೆ ಬೆಂಗಳೂರದಾಗ ಬರ್ತಾವಲ್ಲ. ಹೆಬ್ಬಾಳ ಕೃಷಿ ಸಂಸ್ಥೆ ಐತಲ್ಲ, ಅಲ್ಲಿ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಬರ್ತೈತಲ್ಲ, ಮೇಕ್ರಿ ಸರ್ಕಲ್ ಅಲ್ಲಿ ತನಕ ಮಾಡಿದ್ದಾರೆ ಸುರಂಗ. ಎಸ್, ಭಾರತದ ಫಿಸಿಕಲ್ ಇಂಟೆಲಿಜೆನ್ಸ್ ಪರಿಚಯ MEIL ಅನಲಾಗ್ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇನ್ನು ಪ್ರಕರಣ ಗೆದ್ದಂತಹ ವಿಶ್ವದ ಮೊದಲ AI ವಕೀಲ ಇದ್ದಾರೆ. ಅವರು AI ವಕೀಲ ಯಾರಪ್ಪ ಅಂದರೆ ಗಾರ್ಫೀಲ್ಡ್ ಅಂತೇಳಿ. ಗಾರ್ಫೀಲ್ಡ್ AI ಚಾಟ್ಬಾಟ್. ಇದು ಯಾವ ದೇಶದ್ದು? ಬ್ರಿಟನ್ ವಕೀಲ ಇವರು. ನೋಡು, AI ವಕೀಲ ಬಂದರು. ಇನ್ನು AI ಏನೇನು ಬರ್ತಾವೆ ನೋಡ್ರಿ. ಭಾರತದ ನಿರ್ಮಿತ C-295 ಸೇನಾ ಸಾರಿಗೆ ವಿಮಾನದ ಹಾರಾಟ, ಮೊದಲ ಹಾರಾಟ ಎಲ್ಲಿ ಆಯ್ತಂದರೆ ಗುಜರಾತ್ನ ವಡೋದರದಲ್ಲಿ ಆಯಿತು. ಅಂತಾರಾಷ್ಟ್ರೀಯ ಖ್ಯಾತಿಯ ಹಿರಿಯ ಚಿತ್ರಕಲಾವಿದ KT ಶಿವಪ್ರಸಾದ್ ಅಂತೇಳಿ ಒಬ್ಬರು ಇದ್ದರು. ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಭಾರತದ ಮೊದಲ ಹಸಿರು ಮೆಥನಾಲ್ ಸ್ಥಾವರವನ್ನು ಇತ್ತೀಚೆಗೆ ನಿರ್ಮಾಣ ಮಾಡಿದ್ದಾರೆ. ಎಲ್ಲಿ ಅಂತ ಕೇಳ್ತಾರೆ? ಗುಜರಾತ್ನ ಕಚ್ದಾಗ. ಮೊದಲ ಹಸಿರು ಮೆಥನಾಲ್ ಸ್ಥಾವರ ಎಲ್ಲಿ? ಗುಜರಾತ್ನ ಕಚ್. ದೆಹಲಿ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ AI ಮತ್ತು ದತ್ತಾಂಶ ವಿಜ್ಞಾನದಲ್ಲಿ BTech ಆರಂಭ ಮಾಡಿದ್ದಾರೆ. ಯಾವ ಸಂಸ್ಕೃತ ವಿಶ್ವವಿದ್ಯಾಲಯ ಅಂತ ಕೇಳ್ತಾರೆ? ದೆಹಲಿ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ. ಅದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಓಕೆ, ಎಸ್, ನಪೆಕ್ಸ್ ಅಂತ ಬರ್ತದೆ. ನಪೆಕ್ಸ್ ಇನ್ ಪೋರ್ಟಲ್, ಈ ಹರಾಜು ಪೋರ್ಟಲ್ ರೈತರ ಮಕ್ಕಳಿಗಾಗಿ ಅಂದರೆ ನಾಪೆಡ್ ಸಂಸ್ಥೆ ಬಿಡುಗಡೆ ಮಾಡುವಂಥ ಉಪಕ್ರಮಗಳಿವು. ನಪೆಕ್ಸ್ ಇನ್ ಪೋರ್ಟಲ್, ಈ ಹರಾಜು ಪೋರ್ಟಲ್ ರೈತರ ಮಕ್ಕಳಿಗಾಗಿ ನಾಫೆಡ್ ಕಲ್ಯಾಣ ವಿದ್ಯಾರ್ಥಿ ವೇತನ ಕೊಡ್ತಾರೆ. ದ್ವಿದಳ ಧಾನ್ಯ ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ನ ತೊಗೊಂಬರ್ತಾರೆ. ಯಾರು? ನಾಪೆಡ್ದವರು. ಉದ್ಯಮ ಸಂಪನ್ಮೂಲ ಯೋಜನೆಗಳಿಗಾಗಿ ERP ಪೋರ್ಟಲನ್ನು ಜಾರಿಗೆ ತರ್ತಾರೆ. ಯಾರು? ನಾಪೆಡ್ದವರು. ನೋಡ್ರಪ್ಪ ಹುಲಿಗಳ, ಇಷ್ಟೆಲ್ಲ ಮುಗಿಸ್ತಪ್ಪ ಅಂತಂದರೆ ನಿಮ್ಮದೊಂದು
ಒಂದು ಮಾರ್ಕ್ಸ್ ಬರಬಹುದು. ಯಾಕಂದರೆ ಇದು ಮೇನ್ ಪಾಯಿಂಟ್ ಇರ್ತದಲ್ಲ ಮೇಲ್ಗಡೆ ಅದು. ಸೊ ಇನ್ನಷ್ಟಿದೆ ಅವತ್ತು ನೋಡ್ಕೊಂಬಿಡೋ ಮತ್ತು ನೋಡಿದರೆ ಒಂದು 20 ನಿಮಿಷದಾಗ ಒಂದು ಏನೋ ರಿವಿಷನ್ ಆಗ್ತದೆ. ಮತ್ತು ಇನ್ನೊಂದು 40 ನಿಮಿಷ ಹಂಗೆ ಕೂತ್ರಪ್ಪ ಅಂತಂದರೆ ಮುಂದೆ ಒಂದು 25 ಪೇಜ್ ಆರಾಮ್ ರಿವಿಷನ್ ಆಗ್ತವೆ. ಅದು ಪಾರ್ಟ್ 1 ಆಗಿರ್ತದೆ. ರಿವಿಷನ್ ಮಾಡ್ಕೊಡ್ರಿ ಇವತ್ತೊಂದು 25 ಪೇಜ್ ನೋಡ್ಕೊಡ್ರಿ. ಚಂದ ಅನಿಸ್ತಂದ್ರೆ ಕೇಳ್ಕೊತೋರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಬೇಕಲ್ಲ ನಿಮ್ಗೆ ಬರ್ತಾವಲ್ಲ. ನಿಮ್ಗೆ ಅರ್ಥ ಆಗಂಗೆ ಹೇಳ್ತೀನಿ ತೊಗೊರಿ. ಏನಾರ ಅರ್ಥ ಆಗ್ಲಿಕ್ಕಂದ್ರೆ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ಜೂನ್ 1ಕ್ಕೆ ವಿಶ್ವ ಹಾಲಿನ ದಿನ. ನೋಡಿ, ವಿಶ್ವ ಹಾಲಿನ ದಿನ ಯಾವುದತ್ತಂದ್ರೆ ಜೂನ್ 1. ಈ ಜೂನ್ 8 ವಿಶ್ವ ಸಾಗರ ದಿನ. ಜೂನ್ 12 ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ. ಜೂನ್ 29 ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ. ಈಗ ವಿಟ್ಲೆ ಪ್ರಶಸ್ತಿಯನ್ನು ಕೊಡ್ತಾರೆ. ವಿಟ್ಲೆ ಪ್ರಶಸ್ತಿ ಇದಕ್ಕೆ ಗ್ರೀನ್ ಆಸ್ಕರ್ ಅಂತೇಳಿ ಕರಿತೀವಿ ನಾವು. ಗ್ರೀನ್ ಆಸ್ಕರ್ ಯಾವುದು? ವಿಟ್ಲೆ ಪ್ರಶಸ್ತಿ. ಇದು ಯಾರು ತಗೊಂಡ್ರ ಅಂತಂದರೆ ಭಾರತದ ಮಹಿಳಾ ಪರಿಸರವಾದಿ ಅವ್ರು ಯಾರಂದರೆ ಪರ್ವೀನ್ ಶೇಖ್ ಮತ್ತು ಡಾಕ್ಟರ್ ಬರ್ಕಾ ಸುಬ್ಬಾ ಅವರಿಗೆ ಕೊಡ್ತಾರೆ. ಬರ್ಕಾ ಸುಬ್ಬಾ ಮತ್ತು ಪರ್ವೀನ್ ಶೇಖ್ ಅವರಿಗೆ ಕೊಡ್ತಾರೆ. ಇನ್ನು ನೆಕ್ಸ್ಟ್, ಜಮ್ಮುವಿನಲ್ಲಿ ಭಾರತದ 7ನೇ ಪ್ರಾದೇಶಿಕ ಹವಾಮಾನ ಕೇಂದ್ರ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ ಅಂತಂದರೆ ಜಮ್ಮುನಲ್ಲಿ, ಜಮ್ಮು ಕಾಶ್ಮೀರ ಐತಲ್ಲ ಅಲ್ಲಿ ಭಾರತದ 7ನೇ ಪ್ರಾದೇಶಿಕ ಹವಾಮಾನ ಕೇಂದ್ರ ಉದ್ಘಾಟನೆ ಮಾಡಿದ್ದಾರೆ. ಎಷ್ಟನೇದು? 7ನೇದು. ಮೊದಲ ಖಾಸಗಿ ಚಿನ್ನದ ಗಣಿಗಾರಿಕೆ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ? ಕರ್ನೂಲ್ ಜಿಲ್ಲೆ, ಆಂಧ್ರ ಪ್ರದೇಶ, ಚನ್ನಗಿರಿ. ಬೆಂಗಳೂರಿನ ಏರ್ ಬೌಂಡ್ ಜೊತೆಗೂಡಿ ಆಂಧ್ರದಲ್ಲಿ ಡ್ರೋನ್ ಡೆಲಿವರಿ ನೆಟ್ವರ್ಕ್ ವಿಶ್ವದ ಮೊದಲ ಮತ್ತು ಅತಿ ದೊಡ್ಡ ವಿತರಣಾ ಜಾಲ ಮಾಡಿದ್ದಾರೆ. ಡ್ರೋನ್ ಡೆಲಿವರಿ ಮಾಡಿದ್ದಾರೆ. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಯಾರ ಜೊತೆಗೂಡಿ? ಬೆಂಗಳೂರಿನ ಏರ್ ಬೌಂಡ್ ಜೊತೆಗೂಡಿ. 2028 ಮಾದಕ ವಸ್ತು ಮುಕ್ತ, ನಶೆ ಮುಕ್ತ ಕರ್ನಾಟಕ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಜಾಗೃತಿ ಅಭಿಯಾನ. ನೋಡಿ, ಎಲ್ಲಿ ಅವಶ್ಯಕತೆ ಐತಲ್ಲ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳ್ತೇನೆ. ಫ್ಯಾಕ್ಟ್ ಇದ್ದಿದ್ದು ಏನು ಹೇಳೋಕ್ಕಾಗಲ್ಲ. ನಮೋ ಗ್ರೀನ್ ರೈಲು ದೇಶದ ಮೊದಲ ಹೈಡ್ರೋಜನ್ ರೈಲು ಪರೀಕ್ಷೆ ಪೂರ್ಣ. ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ಜಂಕ್ಷನ್ನಲ್ಲಿ ಮೊದಲ ಗ್ರೀನ್ ರೈಲು, ದೇಶದ ಮೊದಲ ಹೈಡ್ರೋಜನ್ ರೈಲು ಚಾಲನೆ ಆಗಿದೆ. ಎಲ್ಲಿ? ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ನಡುವೆ ಆಗಿದೆ. ಓಕೆ, ಇದಿಷ್ಟು ಹೈಲೈಟ್ ಆಗಿತ್ತು. ಈಗ ನೆಕ್ಸ್ಟ್ ಅಭಿ ಪಿಕ್ಚರ್ ಬಾಕಿ ಮುಂದೆ ಹೋಗ್ಬರ್ರಿ. ಎಸ್, ನಿಮಗೆ ಹೇಳ್ತಾ ಬರ್ತೀನಿ. ನಾನು ಯಾವ್ದು ಇಂಪಾರ್ಟೆಂಟ್ಲ ಅವಷ್ಟೇ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಮುಗಿಬೇಕಲ್ಲಪ್ಪ. ಸುಮ್ಮನೆ ಅದು ಇದು ಓದಿ ವೇಸ್ಟ್ ಆಗ್ತದೆ. ಯಾವ ಇಂಪಾರ್ಟೆಂಟು, ಎಕ್ಸಾಮ್ ಪರ್ಪಸಾಗಿ ಏನು ಓದಬೇಕು ಎಲ್ಲವನ್ನು ಮಾತಾಡೋಣ. ಸುಮ್ಮನೆ ಮಾಡಿ ಅದು ಇದು ಓದ್ಕಿಸಿ ಟೈಮ್ ವೇಸ್ಟ್ ಮಾಡೋದ್ರಾಗ ಅರ್ತಿಲ್ಲ. ಎಸ್, UPI ಬಗ್ಗೆ ಮಾತಾಡೋಣ. ಓಕೆ, ಯಾವಪ್ಪ? UPI ಈಗ ಸ್ವೀಕರಿಸಿದಂಥ 9ನೇ ರಾಷ್ಟ್ರ ಯಾವುದಂದರೆ ಕಾಂಬೋಡಿಯಾ. ಕಾಂಬೋಡಿಯಾ ಅಂದರೆ ಗೊತ್ತಲ್ಲ ನಿಮ್ಗೆ? ಕಾಂಬೋಡಿಯಾ ಇಲ್ಲೇ ಕೆಳಗಡೆ ಇರ್ತದೆ, ನಮ್ಮ ಭಾರತದ ಕೆಳಗಡೆ 9ನೇ ದೇಶ. ಓಕೆ, ಹಾಗಿದ್ರೆ 10ನೇ ದೇಶ ಯಾವುದಂತ ಕೇಳ್ತಾರೆ. 10ನೇ ದೇಶ ಯಾವುದಪ್ಪ ಅಂದರೆ ಗ್ರೀಸ್ ಆಗಿರ್ತದೆ. ನೋಡಿ, ಗ್ರೀಸ್ ಇಲ್ಲೈತೆ ನೋಡಿ. 10ನೇ ದೇಶ ಯಾವುದಪ್ಪ ಅಂದರೆ ಅದು ಗ್ರೀಸ್ ಆಗಿರ್ತದೆ. ಗ್ರೀಸ್ ಅಲ್ಲ ಮತ್ತು ಗ್ರೀಸ್. ಈ ಟೋಟಲಾಗಿ ಈ ಕೆಳಗಡೆ ಕೊಟ್ಟು ಬಿಡ್ಬೋದು ಒಂದು ಸೇರಿಕೆ ರೂಪದಲ್ಲಿ. UPI ಸ್ವೀಕರಿಸಿದ 10 ದೇಶಗಳು. ಎಷ್ಟು ದೇಶ ಅಂತ ಕೇಳ್ತಾರೆ? ಟೋಟಲ್ 10 ದೇಶಗಳಿದ್ದಾವೆ. ಅವುಗಳು ಯಾವ ಇಲ್ಲ ಅಂತ ಕೇಳ್ಬೋದು. ನೆನ್ಪಿಟ್ಟುಕೊಳ್ಳಿ. ಸಿಂಗಾಪುರ UPI ತಗೊಂಡಿದೆ. UAE ತಗೊಂಡಿದೆ. ಫ್ರಾನ್ಸ್ ಬಳಸ್ತಿದೆ. ಮಾರಿಷಸ್, ಭೂತಾನ್, ನೇಪಾಳ, ಶ್ರೀಲಂಕಾ, ಕತಾರ್. ಈಗ ಇತ್ತೀಚೆಗೆ ಕೇಳೋದು ಯಾವುದಂದ್ರೆ ಕಾಂಬೋಡಿಯಾ 9ನೇದು, ಗ್ರೀಸ್ 10ನೇದು. ಎಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ UPI ಬಗ್ಗೆ ಹೇಳೋದಂತಂದ್ರೆ ನಿಮಗೆಲ್ಲ ಗೊತ್ತಲ್ಲ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತೇಳಿ ಗೊತ್ತಿರ್ತದೆ ನಿಮ್ಗೆ. ಇನ್ನು ಭೀಮ್ ಅಪ್ಲಿಕೇಶನ್. ಭೀಮ್ ಅಂತಂದರೆ ಭಾರತ ಇಂಟರ್ಫೇಸ್ ಫಾರ್ ಮನಿ ಅಂತೇಳಿ. ಭೀಮ್ ಅಂತಂದರೆ ಭಾರತ್ ಇಂಟರ್ಫೇಸ್ ಫಾರ್ ಮನಿ. 2016 ಡಿಸೆಂಬರ್ 30ಕ್ಕೆ ಭೀಮ್ ಅಪ್ಲಿಕೇಶನ್ನ ಜಾರಿ ತೊಗೊಂಬರ್ತಾರೆ. ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಭಿವೃದ್ಧಿಪಡಿಸಿದವರು NPCI ಅಂತ ಬರ್ತದೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅವರು ಅಭಿವೃದ್ಧಿಪಡಿಸ್ಕೋತಾರೆ. ನೆಕ್ಸ್ಟ್, ವಹಿವಾಟು ಮಿತಿ ಎಷ್ಟಪ್ಪ ಭೀಮಿಂದು? ನೋಡಿ, ಭೀಮಿನ ಮಿತಿ ಕನಿಷ್ಠ ಎಷ್ಟಂದ್ರೆ 40,000 ರೂಪಾಯಿ ವಹಿವಾಟು ಮಾಡಬೇಕು, ವರ್ಗಾವಣೆಗೆ ಒಳಪಟ್ಟಿರ್ತದೆ. ನೆಕ್ಸ್ಟ್, ದೈನಂದಿನ ಮಿತಿ. ಒಂದು ದಿನಕ್ಕೆ ನೀವು ಎಷ್ಟು ಲಕ್ಷ ರೂಪಾಯಿನ ವ್ಯವಹಾರ ಮಾಡ್ಬೋದಪ್ಪ ಅಂತಂದರೆ 1 ಲಕ್ಷ ರೂಪಾಯಿನ ವ್ಯವಹಾರ ಮಾಡ್ಬೋದು. ಅದಾದಮೇಲೆ ನಿಮಗೆ
ಟ್ರಾನ್ಸಾಕ್ಷನ್ ಲಿಮಿಟ್ ಓವರ್ ಅಂತೇಳಿ ಬರ್ತದೆ. ಭೀಮ್ ಅಪ್ಲಿಕೇಶನ್ ಅಳವಡಿಸ್ಕೊಂಡಂತಹ ಜಗತ್ತಿನ ರಾಷ್ಟ್ರಗಳು ಇವು ಕೂಡ ಎಲ್ಲ ಸೇಮ ಬರ್ತವೆ, ಸ್ವಲ್ಪ ಹೆಚ್ಚು ಕಮ್ಮಿ ಯಾವ್ಯಾವ ಬರ್ತವೆ ನೋಡ್ಕೊಳ್ಳಿ. ಭೀಮ್ ಆ್ಯಪನ್ನು ಅಳವಡಿಸ್ಕೊಂಡಿರೋ ಜಗತ್ತಿನ ರಾಷ್ಟ್ರಗಳು, ಒಂದು ಭೂತಾನ. ಇದು ಮೊಟ್ಟ ಮೊದಲ ಭೀಮ್ ಅಳವಡಿಸ್ಕೊಂಡಿದ್ದು ಯಾವುದಪ್ಪ ಅಂತಂದರೆ ಅದು ಭೂತಾನ. ನೋಡಿ ಹ್ಯಾಂಗೆ ನೆನ್ಪಿಟ್ಬೋದು, ಭೀಮ್ ಅಲ್ಲೇ ಬೀದಾಗ ಐತಿ ಭೂತಾನ, ಭೂತಾನ ನೋಡಿ ಈ ಥರ ಟ್ರಕ್ ನೆನ್ಪಿಟ್ಬೋದು. ಯುನೈಟೆಡ್ ಅರಬ್ ಎಮಿರೇಟ್ಸ ಮತ್ತು ಇವೇ ಅಂತ ಕರಿತೀವಿ ಅದಕ್ಕೆ. ನೆಕ್ಸ್ಟ್ ಸಿಂಗಾಪುರ, ಮಲೇಷಿಯಾ, ನೇಪಾಳ, ಓಮನ್, ಕತಾರ, ರಷ್ಯಾ, ಫ್ರಾನ್ಸ್, ಶ್ರೀಲಂಕಾ, ಮಾರಿಸಸ್. ಇಷ್ಟ. ಈ ಕೆಳಗಡೆ ಕೊಟ್ಟಿರ್ತಾರೆ ನೋಡ್ರಿ, ಅವು ಕೂಡ ಕವರ್ ಮಾಡ್ತೀನಿ ನಿಮಗೆ. ಕೆಳಗಡೆ ಅವು ಕೂಡ ಇಂಪಾರ್ಟೆಂಟ್ ಅಲ್ಲ, ಮತ್ತು 1 ಮಾರ್ಕ್ಸ್ ಬಂದರೂ ಬರ್ಬೋದು ನೋಡಿ. ವೆರಿ ಯೂಸ್ಫುಲ್ ಇರ್ತದೆ, ಎಲ್ಲಿ ಕೂಡ ಟೈಮ್ ಪಾಸ್ ಏನು ಎಂಥದ್ದು ಇರಲ್ಲ. ನೋಡಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಓನ್ಲಿ, ಸೀರಿಯಸ್ ಕ್ಯಾಂಡಿಡೇಟ್ ಮಾತ್ರ ನೋಡ್ಬೇಕು ನಮ್ಮದು. ರೂಪೇ ಕಾರ್ಡ್ ಅಳವಡಿಸಿಕೊಂಡಿರುವಂಥ ದೇಶಗಳು ಯಾವ್ಯಾವು ಅಂತಂದರೆ ನೆನ್ಪಿಟ್ಕೊಳ್ಳಿ. ರೂಪೇ ಕಾರ್ಡ್ ನೋಡಿ, UPI ಕಾರ್ಡ್ ಅಳವಡಿಸ್ಕೊಂಡಂಥ ದೇಶಗಳು ಯಾವ್ಯಾವ ನೆನ್ಪಿಟ್ಕೊಳ್ಳಿ. ಭೀಮ್ ಆ್ಯಪನ್ನು ಅಳವಡಿಸ್ಕೊಂಡಂಥ ರಾಷ್ಟ್ರಗಳು ನೆನ್ಪಿಟ್ಕೊಳ್ಳಿ. ರೂಪೇ ಕಾರ್ಡ್ ಅಳವಡಿಸ್ಕೊಂಡಂಥ ದೇಶಗಳು ನೆನ್ಪಿಟ್ಕೊಳ್ಳಿ. ನೋಡಿ ರೂಪೇ ಅಂದರೆ ATM ಗೊತ್ತಲ್ಲ, ATM ಅಲ್ಲಿ ರೂಪೇ ಅಂತ ಇರ್ತದೆ. ಸಿಂಗಾಪುರ, ಭೂತಾನ, ಇವೇ, ಶ್ರೀಲಂಕಾ, ನೇಪಾಳ, ಮಾಲ್ಡೀವ್ಸ್, ಮಾರಿಸಸ್, ಸೌದಿ ಅರೇಬಿಯಾ, ಬಹರೇನ್, ಒಮೆನ್. ಇಲ್ಲ ರೂಪೇ ಎಂಬುದು ಭಾರತೀಯ ಬಹುರಾಷ್ಟ್ರೀಯ ಹಣಕಾಸಿನ ಸೇವೆ ಆಗಿರ್ತದೆ. ಟೋಟಲ್ ಇದು ಕೂಡ 10 ದೇಶ ಇರ್ತಾವ, ನೆನ್ಪಿಟ್ಟುಕೊಳ್ಳಿ. UPI ಮೇನ್ ನೆನ್ಪಿಟ್ಟುಕೊಳ್ಳಿ ಅದು. ಸೊ ಇಷ್ಟು ನೋಡ್ಕೊಂಡ್ರೆ ದೋಸ್ತ ಏನಾಗುತ್ತೆ ಅಂತ ನಿಮ್ಗೆ ಒಂದು 3 ಪೇಜ್ ಮುಗಿತಾವ. ಮುಂದಕ್ಕೆ ಹೋಗಮ್ಮ. ಗುಪ್ತಚರ ಇಲಾಖೆಯಾಗಿ ಐ ಬಿ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕ ಅಂತಂದರೆ ನೋಡ್ಬೋದು, ಮಹೇಶ್ ದೀಕ್ಷಿತ್. ಯಾವ ದೀಕ್ಷಿತ? ಮಹೇಶ್ ದೀಕ್ಷಿತ್ ಅನ್ನುವಂಥವ್ರು IBಗೆ ನಾಮನಿರ್ದೇಶನ ಅಂದರೆ ನೇಮಕ ಆಗಿದ್ದಾರೆ. ಇದಷ್ಟೇ ನೋಡಿದರೆ ಸಾಕಾಗಿಲ್ಲದು, ಯಾವುದಕ್ಕೆ ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ನನಗೆ ಒತ್ತಿ GK ಪರ್ಪಸ್ನು ಹೇಳ್ತೀನಿ. ಯಾಕಂದರೆ 360 ಡಿಗ್ರಿಯಲ್ಲಿ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋದು ಅಷ್ಟು ಸುಲಭವಲ್ಲ. ಅದು ಒಟ್ಟು 2 ತಾಸಿನಾಗ ಇಡೀ ಮ್ಯಾಗ್ಝಿನ್ ಮುಗಿಸೋದು, ಅರ್ಥ ಮಾಡ್ಕೊಳ್ಳಿ. ಅದು ಮತ್ತು ಯಾವುದು ಎಲ್ಲಿ ಬಿಡಂಗಿಲ್ಲ, ಇಂಪಾರ್ಟೆಂಟ್ ತೊಗೊಂಡೇ ಹೇಳೋದು. 1 ಅವರಿಗೆ ಮಿನಿಮಮ್ ಒಂದು 25 ಪೇಜಸ್ ಮುಗಿತವೆ. ಒಂದು 25 100 ಪೇಜ್ ಮುಗಿತವೆ. IB ಅಂತಂದರೆ ನೆನ್ಪಿಟ್ಟುಕೊಳ್ಳಿ, ಇಂಟೆಲಿಜೆನ್ಸ್ ಬ್ಯೂರೋ ಅಂತೇಳಿ. ಇದು ಯಾವ ಸಚಿವಾಲಯ? ಗೃಹ ಸಚಿವಾಲಯ. ಯಾವಾಗ ಸ್ಥಾಪನೆ ಆಯಿತು? 1887. ಎಷ್ಟು? 1887 ಸ್ಥಾಪನೆ ಆಯಿತು. IBಯ ಮೊದಲ ಮುಖ್ಯಸ್ಥ ಯಾರಂದ್ರೆ ಸಂಜೀವ್ ಪಿಳ್ಳೆ. ಇವೆಲ್ಲ ಮಾರ್ಕ್ ಮಾಡಿ ನೋಡಿ ದೋಸ್ತ, ನೀವು ಮತ್ತೆ ಮಾರ್ಕ್ ಮಾಡಿ ಹೇಳಲ್ಲ. ಫಾಸ್ಟಾಗಿ ಯಾಕಂದ್ರೆ ಮಾಡ್ಕೋ ಕೂತ್ಮೇಲೆ ನಿಮ್ಗೆ ಟೈಮ್ ವೇಸ್ಟ್ ಆಗ್ತದೆ. ಕರೆಕ್ಟಾಗಿ ಜಲ್ದಿ ಮುಗಿಸ್ಬೇಕಲ್ಲ ಅದಕ್ಕೆ. ಭಾರತದ ವಿದೇಶಿ ಗುಪ್ತಚರ ಸಂಸ್ಥೆ ರಾ ಬಗ್ಗೆ ಮಾಹಿತಿ ನೋಡಿ. ರಾ ಅಂತ ಬರ್ತದೆ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತೇಳಿ. ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ರಾ ಅಂತ ಬರ್ತದೆ. ಈ ರಾ ಸ್ಥಾಪನೆ ಆಗಿದೆ ಯಾವಾಗ? 1968 ರಾ ಸ್ಥಾಪನೆ ಆಗುತ್ತೆ. ರಾ ಅಂತಂದರೆ ರಿಸರ್ಚ್ ಅನಾಲಿಸಿಸ್ ವಿಂಗ್. ಇದು ಕೂಡ ಭಾರತದ ಗಡಿಯ ಹೊರಗಿನ ಗುಪ್ತಚರ ಸಂಗ್ರಹಣೆ ಮತ್ತು ಸಂಸ್ಕರಣೆ ಮೌಲ್ಯಮಾಪನ ಮಾಡ್ತದೆ. ಇದು ಭಾರತದ ಗಡಿಯ ಹೊರಗಿನ ಗುಪ್ತಚರ ಸಂಗ್ರಹಣೆ ಮಾಡುವಂಥದ್ದು ರಾ. ಎಲ್ಲ ಪಿಕ್ಚರ್ದಾಗ ನೋಡಿಲ್ಲ ನೀವು, ರಾ ಏಜೆಂಟ್ಗಳು ಹೋಗಿರ್ತಾರಲ್ಲ, ಗಡಿ ಆಚೆಗೆ ಹೋಗಿರ್ತಾರೆ. ನೆಕ್ಸ್ಟ್ ರಾನ ಮುಖ್ಯಸ್ಥರನ್ನು ಕಾರ್ಯದರ್ಶಿ ಅಂತ ಕರೀತಾರೆ. ಸೊ ಈ ಕಾರ್ಯದರ್ಶಿಯನ್ನು ನೇರವಾಗಿ ಪ್ರಧಾನಿ ಅವರಿಗೆ ವರದಿಯನ್ನು ಸಲ್ಲಿಸಬೇಕು. ಮೊದಲ ಕಾರ್ಯದರ್ಶಿ ರಾದ ಯಾವುದಪ್ಪ ಅಂತಂದರೆ ಕಾವು ಅಂತ ಬರ್ತಾರೆ. RN ಕಾವು. ರಾದ ಮೊದಲ ಮುಖ್ಯ ಕಾರ್ಯದರ್ಶಿ ಯಾರಪ್ಪ? RN ಕಾವು, 1968. ಇನ್ನು ಪ್ರಸ್ತುತ ರಾನ ಕಾರ್ಯದರ್ಶಿ ಪರಾಗ್ ಜೈನ್. ನೋಡಿ, ಪ್ರಸ್ತುತ ರಾನ ಕಾರ್ಯದರ್ಶಿ ಯಾರು? ಪರಾಗ್ ಜೈನ್. ಪ್ರಸ್ತುತ ರಾನ ಕಾರ್ಯದರ್ಶಿ ಪರಾಗ್ ಜೈನ್. ಹಾಗಿದ್ರೆ ಪ್ರಸ್ತುತ IBನ ಮುಖ್ಯಸ್ಥ ಯಾರಪ್ಪ? ಮಹೇಶ್ ದೀಕ್ಷಿತ್. IB ಮಹೇಶ್ ದೀಕ್ಷಿತ. ರಾನ ಮುಖ್ಯಸ್ಥ ಪರಾಗ್ ಜೈನ. ಮತ್ತು ಇನ್ಯಾರು ಆಯ್ತಲ್ಲ? ಎಸ್. ಈಗ ರಾಷ್ಟ್ರೀಯ ಭದ್ರತಾ ಮಂಡಳಿ NSC ಅಂತ ಬರ್ತದೆ, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್. ಈಗ ಯಾವ ಸ್ಥಾಪನೆ ಆಯಿತು? NSC ಅಂತೇಳಿ ಬರ್ತದೆ, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್. 1998 ಸ್ಥಾಪನೆ ಆಯಿತು. ಎಷ್ಟಪ್ಪ? 1998 ಸ್ಥಾಪನೆ ಆಯಿತು, ನವೆಂಬರ್ 19ಕ್ಕೆ. ಇದನ್ನು ಅವತ್ತಿನ ಪ್ರಧಾನಿ ಇರ್ತಾರಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ಥಾಪನೆ ಮಾಡಿರ್ತಾರೆ ಇದನ್ನು. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಆಫ್ ಇಂಡಿಯಾ. ಓಕೆ.
ಮೊದಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಬ್ರಜೇಶ್ ಮಿಶ್ರಾ ಅವರು ಆಯ್ಕೆ ಆಗ್ತಾರೆ. ಬ್ರಜೇಶ್ ಮಿಶ್ರಾ ಪ್ರೆಸೆಂಟ್ ಯಾರಿದ್ದಾರೆ ಮತ್ತು 5ನೇ ಸಲಹೆಗಾರರು ಯಾರಾಗಿರ್ತಾರೆ ಅಂದರೆ ವೆರಿ ಇಂಪಾರ್ಟೆಂಟ್, ಇವರು ವೆರಿ ಪವರ್ಫುಲ್ ಪರ್ಸನ್, ಅಜಿತ್ ದೋವಲ್ ಆಗಿರ್ತಾರೆ. ಅಜಿತ್ ದೋವಲ್ ಆಗಿರ್ತಾರೆ. ಭದ್ರತಾ ಸಲಹೆಗಾರರಾಗಿ ಕ್ಯಾಬಿನೆಟ್ ದರ್ಜೆಯ ಶ್ರೇಣಿಯನ್ನು ನೀಡಲಾಗಿದೆ. ಭಾರತೀಯ ಆದ್ಯತಾ ಕ್ರಮದಲ್ಲಿ NSAಗೆ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರಪ್ಪ ಅಂತಂದರೆ 7ನೇ ಸ್ಥಾನ ಕೊಟ್ಟಿದ್ದಾರೆ. ಎಲ್ಲ ಆರ್ಡರ್ ಅಂತ ಬರ್ತಾವಲ್ಲ, ಆರ್ಡರ್ನಲ್ಲಿ ಫಸ್ಟ್ ಯಾರು ಬರ್ತಾರೆ? ಫಸ್ಟ್ ರಾಷ್ಟ್ರಪತಿ, ಆಮೇಲೆ 2 ಉಪರಾಷ್ಟ್ರಪತಿ, 3 ಪ್ರಧಾನಮಂತ್ರಿ, 4 ರಾಜ್ಯಪಾಲ, ಈ ರೀತಿ ಬರ್ತಾವಲ್ಲ. ಈಗ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ 7ನೇ ಸ್ಥಾನ ಎಷ್ಟು ಯಾವುದಪ್ಪ ಅಂತಂದರೆ NSAಗೆ ಕೊಟ್ಟಿದ್ದಾರೆ. ಹಂಗೆ ನೆನ್ಪಿಟ್ಕೊಳ್ಳಿ. ಎಸ್, ಮುಂದೆ ಹೋಗೋ ಮುಂದೆ ಎಲ್ಲಿಗೆ ಎಷ್ಟು ಮಾಹಿತಿ ಬೇಕಲ್ಲ, ಎಲ್ಲಿಗೆ ಎಕ್ಸ್ಪ್ಲನೇಷನ್ ಎಷ್ಟು ಬೇಕಲ್ಲ ಅಷ್ಟು ಕೊಟ್ಟಿರ್ತೀನಿ, ಹೆಚ್ಚಿಗೆ ನೋಡಿ ನ್ಯೂಸ್ ಇಲ್ಲ. ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ, ಜೂನ್ 5. ಧ್ಯೇಯವಾಕ್ಯ ಏನಪ್ಪ ಅಂದರೆ ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಅಂತೇಳಿ ಆಗಿದೆ. ಅಧಿಕೃತ ಅಭಿಯಾನ ನಾವು ಫಾರ್ ಕ್ಲೈಮೇಟ್. ಧ್ಯೇಯವಾಕ್ಯ ಏನು? ಜೂನ್ 5ರದು ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ. ಆತಿಥ್ಯ ರಾಷ್ಟ್ರ ಯಾವುದು ವಿಶ್ವ ಪರಿಸರ ದಿನದ್ದು? ಅಜರ್ಬೈಜಾನ್ನ ಬಾಕು ಆಗಿರ್ತದೆ. ಇನ್ನು ವಿಶ್ವಸಂಸ್ಥೆಗೆ ವಿಶ್ವ ಪರಿಸರ ದಿನಕ್ಕೆ ಸಂಬಂಧಪಟ್ಟಂಥ ಪರಿಸರ ಬಗ್ಗೆ ಏನೇನು ಕ್ವಶನ್ ಕೇಳ್ಬೋದು ಅಂತೇಳಿ ಡಿಸ್ಕಸ್ ಮಾಡೋಣ. ಯಾಕಂದರೆ ಇದು GK ಪರ್ಪಸ್ ಕೇಳ್ಬೋದು ಕ್ವಶನ್. ಓಕೆ, ಆತಿಥ್ಯ ರಾಷ್ಟ್ರ ಗೊತ್ತಲ್ಲ ನಿಮಗೆ, ಅಜರ್ಬೈಜಾನ್ನ ಬಾಕು ಪರಿಸರ, ಜೂನ್ 5. ಇನ್ನು ತಾಯಿಯ ಹೆಸರಲ್ಲಿ ಒಂದು ಮರ, ಏಕ್ ಪೇಡ್ ಮಾ ಕೆ ನಾಮ್ ಅಂತೇಳಿ 2024ರಲ್ಲಿ ತೊಗೊಂಬರ್ತಾರೆ. ನರೇಂದ್ರ ಮೋದಿಯವರು ಚಾಲನೆ ಮಾಡ್ತಾರೆ. ಇನ್ನು ಹವಾಮಾನ ಅಪಾಯ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳ್ಬೋದು? 9ನೇ ಸ್ಥಾನದಲ್ಲಿದೆ. ಕೇಂದ್ರ ಸರ್ಕಾರದಿಂದ ಪರಿಸರ ಸಂರಕ್ಷಣೆಗೆ ಜಾರಿಯಾಗಿರತಕ್ಕಂಥ ಕಾರ್ಯಕ್ರಮ ಕೇಳ್ತಾರೆ. ಒಂದು ಗ್ರೀನ್ ಇಂಡಿಯಾ ಮಿಷನ್, 2023ರಲ್ಲಿ ಮಿಸ್ಟಿ ಯೋಜನೆ, ವೆರಿ ಇಂಪಾರ್ಟೆಂಟ್. ಇನ್ನು ಫುಲ್ ಫಾರ್ಮ್ ಕೂಡ ಕೇಳ್ತಾರೆ ನೋಡಿ, ನೆನ್ಪಿಟ್ಕೊಳ್ಳಿ. ಮಿಸ್ಟಿ ಅದನ್ನ ಗೂಗಲ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಮ್ಯಾಂಗ್ರೋವ್ಗೆ ಸಂಬಂಧಪಡ್ತದೆ ಇದು, ಮ್ಯಾಂಗ್ರೋ ಇನಿಷಿಯೇಟಿವ್ ಸಮಥಿಂಗ್ ಬರ್ತದೆ, ಗೂಗಲ್ ಸರ್ಚ್ ಮಾಡಿ ಇಟ್ಕೊಳ್ಳಿ. ಮ್ಯಾಂಗ್ರೋವ್ಗೆ ಸಂಬಂಧಪಟ್ಟಿದ್ದು ಯಾವುದಪ್ಪ ಅಂದರೆ ಮಿಸ್ಟಿ ಯೋಜನೆ. ಈಗ 2024ರಲ್ಲಿ ಏಕ್ ಪೇಡ್ ಕಾ ನಾಮ್ ಅಂತೇಳಿ ಒಂದು ಮಾಡಿದ್ದಾರೆ ನೋಡಿ. ಕೆಳಗಡೆ ಕಾಮೆಂಟ್ ಬಾಕ್ಸ್ನು ತಿಳಿಸಿ ನಿಮಗೆ ಮಿಸ್ಟಿ ಫುಲ್ ಫಾರ್ಮ್ ಏನು, ಮಿಸ್ಟಿ ಯೋಜನೆಯ ಫುಲ್ ಫಾರ್ಮ್ ಏನು. ಯೋಜನೆಗಳು ತುಂಬ ಕೇಳ್ತಾರೆ, ಕೇಳಿದವರು ನೆನ್ಪಿಟ್ಟುಕೊಳ್ಳಿ. ಅದನ್ನು ನೀವು ಕೆಳಗಡೆ ಕಾಮೆಂಟ್ ಬಾಕ್ಸ್ನು ತಿಳಿಸಿ, ಏನಿದು ಮಿಸ್ಟಿ, ಕಮೆಂಟ್ ಮಾಡಿ ಹೇಳಿ. ಎಸ್, ಮುಂದೇನಂತಂದರೆ ಕರ್ನಾಟಕ ಸರ್ಕಾರ ಪರಿಸರ ಸಂರಕ್ಷಣೆಗಾಗಿ ಜಾರಿಗೆ ತಂದಂತಹ ಕಾರ್ಯಕ್ರಮ ವನ ಮಹೋತ್ಸವ, ಹಸಿರು ಕರ್ನಾಟಕ ಅಭಿಯಾನ, ಕೆರೆಗಳ ಪುನರುಜ್ಜೀವನ ಕಾರ್ಯಕ್ರಮ. ಇಷ್ಟೇ. ಮೊನ್ನೆ ಒಂದು ಕ್ವಶನ್ ಕೇಳಿದರು, ಏನಂತಂದರೆ ನಡೆದಾಡುವ ಅರಣ್ಯ ವಿಶ್ವಕೋಶ ಯಾರು ಅಂತ ಕ್ವಶನ್ ಕೇಳಿದರು. ಅದು ಎಲ್ಲರೂ ಏನು ಹಾಕಿರ್ತಾರೆ ಅಂದರೆ ನಡೆದಾಡುವ ಅರಣ್ಯ ಅಂತಂದರೆ ಸಾಲುಮರದ ತಿಮ್ಮಕ್ಕಗೆ ಹಾಕಿರ್ತಾರೆ. ಇನ್ನು ವನ ದೇವತೆ ಅಂತ ಕೇಳಿದರೆ ಅದು ಸಾಲುಮರದ ತಿಮ್ಮಕ್ಕಗೆ ಹಾಕಿರ್ತಾರೆ. ವನ ಜ್ಞಾನದ ಸಿರಿ ಅಂತಂದರೆ ಅದು ಸಾಲುಮರದ ತಿಮ್ಮಕ್ಕಗೆ ಹಾಕಿರ್ತಾರೆ. ಬಟ್ ಯಾರೂ ಅಲ್ಲ, ತುಳಸಿಗೌಡ ಇಸ್ ದ ರೈಟ್ ಆನ್ಸರ್. ನೋಡಿ, 3 ಅವರೇ ತುಳಸಿಗೌಡ ನಡೆದಾಡುವಂಥ ಅರಣ್ಯ ವಿಶ್ವಕೋಶ, ವನದೇವತೆ, ವನಜ್ಞಾನದ ಸಿರಿ, ವೆರಿ ಇಂಪಾರ್ಟೆಂಟ್. ಇವರು ಪದ್ಮಶ್ರೀ ಪ್ರಶಸ್ತಿಯನ್ನು ತಗೊಂಡಾರೆ ತುಳಸಿಗೌಡ. ಇನ್ನು ಸಾಲುಮರದ ತಿಮ್ಮಕ್ಕ ಅವರು ಗೊತ್ತಲ್ಲ ನಿಮಗೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರಿತೀವಿ. ಮೊದಲು ರಾಮನಗರ ಜಿಲ್ಲೆ ಇತ್ತು, ಇವಾಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದಾರಲ್ಲ. ಅಲ್ಲಿ ಹುಲಿಕಲ್ ಮತ್ತು ಕುದೂರು ನಡುವೆ ರಸ್ತೆ ಇರ್ತಲ್ಲ, ಆ ರಸ್ತೆ ಬದಿಯಲ್ಲಿ ತಮ್ಮ ಪತಿಯೊಂದಿಗೆ 385 ಆಲಂಬರವನ್ನು ಮಕ್ಕಳಂತೆ ಪೋಷಣೆ ಮಾಡಿರ್ತಾರೆ. ಅದು ನಿಮ್ಗೆ ಯಾರು ಗೊತ್ತು. ಇನ್ನು ಚಿಪ್ಕೋ ಚಳವಳಿಗೆ ಸಂಬಂಧಪಟ್ಟಂತೆ 1973ರಲ್ಲಿ ಸ್ಥಾಪನೆ ಆಯಿತು, ಏನು ಚಳವಳಿ ಸ್ಟಾರ್ಟ್ ಆಯಿತು. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಗರ್ವಾಲ ಜಿಲ್ಲೆಯಲ್ಲಿ ಸ್ಟಾರ್ಟ್ ಆಯಿತು. ಇದ್ರ ಹೋರಾಟದ ನಾಯಕರು ಯಾರು ಅಂತ ಕೇಳ್ತಾರೆ, ಅದು ಇಂಪಾರ್ಟೆಂಟ್. ಎಲ್ಲವನ್ನೂ ನೆನ್ಪಿಟ್ಟುಕೊಳ್ಳಿ, ಹೋರಾಟದ ನಾಯಕರು ಯಾರು ಅಂತೇಳಿ. ಕೆಳಗಡೆ ಯಾರೆಲ್ಲ ಅಂತ ಕೊಟ್ಬಿಡ್ತಾರೆ: ಗೌರಾದೇವಿ, ಸುದೇಶಿ ದೇವಿ, ಸುಂದರಲಾಲ್ ಬಹುಗುಣ, ಚಾಂಡಿ ಪ್ರಸಾದ್ ಭಟ್ಟ, ಗೋವಿಂದ ಸಿಂಗ, ರಾಮ್ ಸಿಂಗ್ ನೇಗಿ, ಗೋವಿಂದ ಸಿಂಗ್ ರಾವತ, ಗಗಶ್ಯಾಮ್ ಠಾಕೂರ್.
ಕರ್ನಾಟಕದ ಅಪ್ಪಿಕೋ ಚಳವಳಿ ಆರಂಭ ಆಗಿದ್ದು ಒಂದು 10 ವರ್ಷ ಬಿಟ್ಟಾಗುತ್ತೆ 1983ರಲ್ಲಿ. ಸೆಪ್ಟೆಂಬರ್ 8 ಅನ್ನೋದು ವೆರಿ ಇಂಪಾರ್ಟೆಂಟ್. ಸೆಪ್ಟೆಂಬರ್ 8 1983ಕ್ಕೆ ಸ್ಟಾರ್ಟ್ ಆಗುತ್ತೆ ಕರ್ನಾಟಕದ ಅಪ್ಪಿಕೋ. ಸೆಪ್ಟೆಂಬರ್ 8 ಇದು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನಲ್ಲಿ. ಮತ್ತು ಇನ್ನೊಂದು ನೆನ್ಪಿಟ್ಟುಕೊಳ್ಳಿ, ಸಿರಸಿ ಒಂದೇ ಅಲ್ಲ, ಶಿವಮೊಗ್ಗದಲ್ಲಿ ಆರಂಭ ಆಯಿತು. ಇದರ ನೇತೃತ್ವ ವಹಿಸ್ಕೊಂಡವ್ರು ಯಾರು? ಪಾಂಡುರಂಗ ಹೆಗಡೆ. ಸಹ್ಯಾದ್ರಿ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತಾರೆ? ಸೆಪ್ಟೆಂಬರ್ 8ಕ್ಕೆ. ನೆನ್ಪಿಟ್ಟುಕೊಳ್ಳಿ, ಸಹ್ಯಾದ್ರಿ ದಿನ ಕೇಳ್ಬೋದು, ಸೆಪ್ಟೆಂಬರ್ 8. ಯಾವ ಆಚರಣೆ ಹಿನ್ನೆಲೆ ಅಂತಂದರೆ ಅಪ್ಪಿಕೋ ಚಳವಳಿಯನ್ನು ಸ್ಟಾರ್ಟ್ ಮಾಡಿದ್ರಲ್ಲ ಅದರ ಹಿನ್ನೆಲೆಯಲ್ಲಿ ಮಾಡ್ತಾರೆ. ಓಕೆ. ಸುಂದರಲಾಲ್ ಬಹುಗುಣ ಸೆಪ್ಟೆಂಬರ್ 8ಕ್ಕೆ ಸಹ್ಯಾದ್ರಿ ದಿನ ಅಂತೇಳಿ ಆಚರಣೆ ಮಾಡೋಕ್ಕೆ ಕರೆ ನೀಡ್ತಾರೆ. ಯಾರು? ಸುಂದರಲಾಲ್ ಬಹುಗುಣ. ಎಷ್ಟು ನೆನಪಿಟ್ಟುಕೊಳ್ಳಿ ಸಾಕು. ಇನ್ನು ವಿಶ್ವ ಪರಿಸರ ದಿನದ ಆಚರಣೆ ಹಿನ್ನೆಲೆಯಲ್ಲಿ 1972 ಜೂನ್ 5ರಿಂದ 16ರವರೆಗೆ ಮಾನವ ಪರಿಸರದ ಕುರಿತಾಗಿ ವಿಶ್ವಸಂಸ್ಥೆ ಸಮ್ಮೇಳನವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಆಯೋಜನೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಜೂನ್ 5ರಂದು ಪರಿಸರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಎಷ್ಟು ನೋಡಿಕೊಂಡ್ರೆ ಸಾಕು. ಸದ್ಯಕ್ಕೆ ನಿಮಗೇನು ಇಂಪಾರ್ಟೆಂಟ್ಲ ಎಲ್ಲ ಹೇಳೇಬಿಟ್ಟಿನಿ, ಮತ್ತು ಅದ್ರಾಗ ಏನಿಲ್ಲ. ಮುಂದಿಂದ ಹೋದರೆ ಆದಷ್ಟು ಬೇಗ ನಿಮ್ಮದು 1 ಅವರಲ್ಲಿ 25 ಪೇಜಸನ್ನು ಮುಗಿಸ್ಕೊಡುವಂಥ ಕರ್ತವ್ಯವನ್ನು ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಏನು ಮಾಡಬೇಕು, ನೀವು ಜಸ್ಟ್ ಒಂದು ಮೆಚ್ಚುಗೆ ಇರಲಿ, ಒಂದು ಲೈಕ್ ಕೊಡಿ. ಲೈಕ್ ಕೊಟ್ರಪ್ಪ ಅಂತಂದರೆ ಒಂದು ಮೋಟಿವೇಶನ್ ಸಿಗ್ತದೆ ನಮ್ಗೆ. ನೆಕ್ಸ್ಟ್, ವಲಸೆ ಮತ್ತು ಮಾನವ ಕಳ್ಳು ಸಾಗಾಣಿಕೆ ನಡುವೆ ಸಂಬಂಧ ಕಲ್ಪಿಸಿದಂಥ ಸುಪ್ರೀಂ ಕೋರ್ಟ್. ಇದ್ರಾಗ ಏನು ಅಂಥದ್ದೇನು ಇಂಪಾರ್ಟೆಂಟ್ ಇಲ್ಲ. ವಲಸೆ ಮತ್ತು ಮಾನವ ಕಳ್ಳ ಸಾಗಾಣಿಕೆ ನಡುವೆ ಸಂಬಂಧ ಕಲ್ಪಿಸಿದಂಥ ಸುಪ್ರೀಂ ಕೋರ್ಟ್ ಅಂದರೆ ಇವಾಗ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB ಅಂತ ಬರ್ತದೆ. NCRB 65 ಮಿಲಿಯನ್ ವ್ಯಕ್ತಿಗಳು ಆಧುನಿಕ ಯುಗದಲ್ಲಿ ಗುಲಾಮಗಿರಿಯಲ್ಲಿ ಸಿಕ್ಕೊಂಡ್ರಂತ ಹೇಳ್ತದೆ ಅದು. ಈಗ ಹೆಚ್ಚು ಪ್ರಕರಣ ಎಲ್ಲಿ ಆಗ್ತಾವೆ ಇವು? ವಲಸೆ ಮತ್ತು ಮಾನವ ಕಳ್ಳ ಸಾಗಾಣಿಕೆ ಎಲ್ಲಿ ಆಗ್ತಾವೆ ಅಂತ ಕೇಳ್ಬೋದು ಸ್ಟೇಟ್ಮೆಂಟಲ್ಲಿ. ಒಡಿಶಾದಲ್ಲಿ, ಬಿಹಾರದಲ್ಲಿ, ತೆಲಂಗಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ಮಾನವ ಕಳ್ಳ ಸಾಗಾಣಿಕೆ ಆಗ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಗಣಿಗಾರಿಕೆ ಅಥವಾ ಕಾರ್ಖಾನೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ, ಅಪಾಯಕಾರಿಗಳಲ್ಲಿ ಕೆಲಸ ಮಾಡ್ತಾರೆ, ಅದು ನಿಷೇಧ ಮಾಡ್ತಾರೆ. 24ನೇ ವಿಧಿ ಕಾರ್ಮಿಕ ಲೇಬರ್ ಆ್ಯಕ್ಟ್ ಅಂತ ಬರ್ತದಲ್ಲ. ಎಸ್. ಮುಂದಿಂದು ಇನ್ನು ಸ್ವಲ್ಪ GK ಪರ್ಪಸ್ ನೋಡಮ್ಮ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2019, ಜೀತ ಕಾರ್ಮಿಕ ವ್ಯವಸ್ಥೆ ನಿರ್ಮೂಲನೆ ಕಾಯ್ದೆ 1976, ಮಾನವನ ಅಂಗಾಂಗ ಕಸಿ ಕಾಯ್ದೆ 1994, ಭಾರತೀಯ ನ್ಯಾಯ ಸಂಹಿತೆ BNS ಆ್ಯಕ್ಟ್ ಅಂತ ಬರ್ತದಲ್ಲ, BNS ಸೆಕ್ಷನ್ 143 ಏನು ಹೇಳ್ತದೆ ಅಂತಂದರೆ ಮಾನವ ಕಳ್ಳ ಸಾಗಾಣಿಕೆ ಅಪರಾಧವನ್ನು ಅಪರಾಧೀಕರಿಸುತ್ತದೆ ಅಂತ ಹೇಳ್ತದೆ. ಅಪರಾಧ ಅಂತ ಹೇಳೋದು 143. ಇನ್ನು ಪೋರ್ಲೆಮೋ ಶಿಷ್ಟಾಚಾರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಪೋರ್ಲೆಮೋ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆ ತಡೆಗಟ್ಟುವುದು ಇದರ ಉದ್ದೇಶ ಆಗಿರ್ತದೆ. ಇನ್ನು ಮಿಷನ್ ಶಕ್ತಿ ಅಂತ ಬರ್ತದೆ. ನಿರ್ಗತಿಕ ಮಹಿಳೆಯರು ಮತ್ತು ಕಳ್ಳ ಸಾಗಾಣಿಕೆಯ ಬಲಿಪಶುಗಳಿಗೆ ಆಶ್ರಯ ಕೊಡುವುದು ಮಿಷನ್ ಶಕ್ತಿಯಾಗಿರ್ತದೆ. ಈಗ ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟಕ್ಕೊಂದು AI ರೆಡಿ ಮಾಡಿದ್ದಾರೆ. ಅದು ರಕ್ಷಾ AI ಅಂತೇಳಿ ನೆನ್ಪಿಟ್ಕೊಳ್ಳಿ. ರಕ್ಷಾ AI ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಅದು ಮಾನವ ಕಳ್ಳ ಸಾಗಾಣಿಕೆ ತಡೆದು. ಇನ್ನು 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21ಕ್ಕೆ ಮಾಡ್ತಾರೆ. ಇಂಟರ್ನ್ಯಾಷನಲ್ ಯೋಗ ಡೇ 2026 ಟು ಬಿ ಸೆಲೆಬ್ರೇಟೆಡ್ ಗ್ಲೋಬಲಿ. ಮುಖ್ಯ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಮಾಡ್ತಾರೆ. ಧ್ಯೇಯವಾಕ್ಯ ಆರೋಗ್ಯಕರ ಮುಪ್ಪಿಗಾಗಿ ಯೋಗ. ಎಷ್ಟನೇ ಆವೃತ್ತಿ ಅಂದರೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ 12ನೇ ಆವೃತ್ತಿ. ಅಂದರೆ ಎಲ್ಲಿಂದ ಯಾವ ಸಚಿವಾಲಯ ಅಂತ ಕೇಳ್ಬೋದು. ಆಯುಷ್ಮಾನ್ ಸಚಿವಾಲಯ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಆಯೋಜನೆ ಮಾಡ್ತಾರೆ. ಯಾರ ನೇತೃತ್ವ? ಮೋದಿ ನೇತೃತ್ವ, ಪ್ರಧಾನಿ ಮೋದಿಯವರ ನೇತೃತ್ವ. ಎಲ್ಲಿ ನಡೀತು? ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ನಡೀತು.
ಇನ್ನು ಜೂನ್ 21ಕ್ಕೆ ಅದು ಯಾಕೆ ನಿಮ್ಗೆ ಯೋಗ ಮಾಡಿಸ್ತಾರಂತ ಗೊತ್ತು ನಿಮಗೆ. ಅವತ್ತು ಜೂನ್ 21 ಕರ್ಕಾಟಕ ಸಂಕ್ರಾಂತಿ ದಿನ ಆಗಿರ್ತದೆ. ಆ ಕರ್ಕಾಟಕ ಸಂಕ್ರಾಂತಿ ದಿನವೇ ಸೂರ್ಯ ಜಾಸ್ತಿ ಹಗಲು ಕೊಡ್ತಾನೆ, ಜಾಸ್ತಿ ಬಿಸಿಲು ಕೊಡ್ತಾನೆ, ಹಗಲು ಜಾಸ್ತಿ ಇರ್ತದೆ. ಹಾಗಾಗಿ 21ಕ್ಕೆ ಯೋಗ ಮಾಡ್ತಾರಂತೆಲ್ಲ ಹೇಳ್ತಾರೆ, ನಿಮ್ಗೆ ಗೊತ್ತೈತಿ. ಇನ್ನು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ 2015ರಿಂದ ಆಚರಣೆ ಮಾಡ್ಕೊಂಡು ಬಂದಾರೆ. ಅಷ್ಟು ನೋಡ್ಕೊಂಡ್ರೆ ಸಾಕು. 2015ರಿಂದ ಮಾಡ್ಕೊಂಡು ಬಂದಾರೆ. ಅಲ್ಲಿ ಮೊದಲ ಧ್ಯೇಯವಾಕ್ಯ ಏನಿತ್ತಂದ್ರೆ ಸಾಮರಸ್ಯ ಮತ್ತು ಶಾಂತಿಗಾಗಿ ಯೋಗ. ನೋಡಿ ನಿಮಗೆ ಗೈಸ್ ಏನೂ ಬಿಡತ್ತಿಲ್ಲ, ನಾನು ಎಲ್ಲ ಇಂಪಾರ್ಟೆಂಟ್ನ ಹೇಳ್ತಾ ಬರ್ತಾಯಿದ್ದೀನಿ. ಮೊದಲು ನಾನು ಒಂದು ಸತಿ ಓದ್ಕಿಸಿ ಇಂಪಾರ್ಟೆಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಜಾಸ್ತಿ ಟೈಮ್ನ ಹಾಕಿರ್ತೀನಿ. ಬಟ್ ವಿಡಿಯೋ ಟೈಮಲ್ಲಿ ನಿಮಗೆ ಸ್ವಲ್ಪ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಿರ್ತೀನಿ, ಟೈಮ್ನ ಉಳಿಸ್ಕೊಂಡು ಹೇಳ್ತಿರ್ತೀನಿ. 2025 11ನೇ ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21 ಎಲ್ಲಿ ನಡೀತು ನೋಡಿ. 12ನೇದು ಎಲ್ಲಿ ನಡೀತು ಅಂತ ಕೇಳಿದ್ರೆ ಹೇಳ್ರಿ ಕೋಲ್ಕತ್ತಾದ ರೆಡ್ ರೋಡ್. 11ನೇದು ಎಲ್ಲಿ ನಡೀತು ಅಂತ ಕೇಳಿದಾಗ ಹೇಳ್ರಿ ಎಲ್ಲಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ. ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತೇಳಿ ಮಾಡ್ತಾರೆ. ಇದು ಒಂದು ಗಿನ್ನಿಸ್ ದಾಖಲೆ ಸೃಷ್ಟಿ ಮಾಡುತ್ತದೆ. ಏನಂತಂದರೆ ಕಳೆದ ವರ್ಷ ವಿಶಾಖಪಟ್ಟಣದಲ್ಲಿ 3.02 ಲಕ್ಷ ಮಂದಿ ನೇರವಾಗಿ ಭಾಗಿಯಾಗಿರ್ತಾರೆ. ದೇಶದಲ್ಲಿ ಯೋಗ ನೀತಿಯನ್ನು ಜಾರಿಗೆ ತಂದಂತಹ ಮೊದಲ ರಾಜ್ಯ ಯಾವುದಂದರೆ, ದೇಶದಲ್ಲಿ ಯೋಗ ನೀತಿಯನ್ನು ಜಾರಿಗೆ ತಂದಿರ್ತಾರಲ್ಲ ಅದು ಮೊದಲ ರಾಜ್ಯ ಯಾವುದಂದರೆ ಉತ್ತರಾಖಂಡ. ಯಾವ ಖಂಡಪ್ಪ? ಉತ್ತರಾಖಂಡ ದೇಶದಲ್ಲಿ ಯೋಗ ನೀತಿಯನ್ನು ಜಾರಿಗೆ ತೊಗೊಂಬಂದದ್ದು ಮೊಟ್ಟ ಬಾರಿ. ಎಸ್, ಇವೆಲ್ಲ ಹಿಂಗೆ ಮಾರ್ಕ್ ಹಾಕಿರ್ತೀನಲ್ಲ, ಇವೆಲ್ಲ ಯೂಸ್ ಇಲ್ಲ. ಕೆಳಗಡೆ ತೊಗೊಂಡು ಏನು ಮಾಡ್ತೀರಿ? ಯೂಸ್ ಇಲ್ಲ. ಇಲ್ಲಿ ಓದಿರಿ ಏನು ಮಾಡೋದು? ಕ್ವಶನ್ ಕೇಳಲ್ಲ ಬಿಡಲ್ಲ. ಇದು ಒಂದೇ ಅಲ್ಲ, ಮ್ಯಾಗ್ಝಿನಲ್ಲಿ ನೀವು ಏನು ಓದಬೇಕು ಏನಿಲ್ಲ ಅಂತೇಳಿ ಅದನ್ನು ಫಸ್ಟ್ ತಿಳ್ಕೊಬೇಕು. ಇಲ್ಲಾಂದ್ರೆ ಹೂವಿ ಅಂತೇಳಿ ಎಲ್ಲ ಓದ್ಕೊಂಡು ಕೂತ್ರಂತಂದರೆ ಅದು ನಿಮ್ದು ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇನ್ನು ಮುಂದೆ ನಾನು ಈ ರೀತಿ ಪೂರಾ ಘಾಟ್ ಹಾಕಿರ್ತೀನಿ, ಪೂರಾ ಮಾರ್ಕ್ಸ್ ಹಾಕಿರ್ತೀನಿ. ಅಂಥವೆಲ್ಲ ಇಲ್ಲ ಓದಿ ಯೂಸ್ ಇಲ್ಲ. ಸುಮ್ಮನೆ ಏನೋ ಅಂತಾರಲ್ಲ, ಅವೆಲ್ಲ ಓದೋದಿಲ್ಲ ಬಿಡೋದಿಲ್ಲ. ಇನ್ನೂ ಇಂಥವು ಬೇಕಾದಂಗೆ ಓದ್ರಿ. ಇದ್ರ ಜೊತೆಗೆ ನೀವು GK ಪರ್ಪಸ್ ಓದ್ರಿ. ಕೆಳಗಿಂದೆಲ್ಲ ಓದಿ, ವೆರಿ ಇಂಪಾರ್ಟೆಂಟ್. ಏನೇನು ಓದಬೇಕು ಅನ್ನೋದು ಇಂಪಾರ್ಟೆಂಟ್ಗಿಂತ ಏನು ಓದಬಾರ್ದು ಅದು ಇಂಪಾರ್ಟೆಂಟ್. ಮ್ಯಾಗ್ಝಿನಲ್ಲಿ 100 ಪೇಜ್ ಇದೆ ಅಂದ್ರೆ 100 ಪೇಜ್ ಓದಕ್ಕೆ ಹೋಗ್ಬಾರ್ದು. ಆ 100 ಪೇಜಲ್ಲಿ ನಿಮಗೆ ಯೂಸ್ ಆಗೋದು ಒಂದು 60ರಿಂದ 70 ಪೇಜ್ ಯೂಸ್ ಆಗ್ತವೆ. ಅವು ಅಷ್ಟು ನೋಡ್ಕೊಂಡ್ರೆ ಸಾಕು. ಎಸ್, ಭಾರತದ ಮೊದಲ ವಿಶ್ವ ಯೋಗ ಚಾಂಪಿಯನ್ಶಿಪ್ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಪಡ್ಕೊಂಡಿದೆ. ಅದು ಚಾಂಪಿಯನ್ ಆಗಿದೆ. ಚಾಂಪಿಯನ್ಶಿಪ್ ಉದ್ಘಾಟನೆ ಮಾಡಿದ್ದಾರೆ. ಸೊ ಚಾಂಪಿಯನ್ಶಿಪ್ಪನ್ನು ಉದ್ಘಾಟನೆ ಮಾಡಿದ್ದಾರೆ. ಅದರದ್ದೊಂದು ಏನಾಗಿದೆ, ಮಾಸ್ಕಾಟ್ ಏನಂತ ಕೇಳ್ಬೋದು, ವೀರದಿ ಸಿಂಹ ಅಂತೇಳಿ ಒಂದು ಸಿಂಹದ ತಲೆ ಇಟ್ಕೊಂಡು ಯೋಗಾಸನ ಮಾಡುವಂಥ ಒಂದು ಮಾಸ್ಕಾಟ್ ಆಗಿರ್ತದೆ. ಸೊ ಇಲ್ಲಿ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದಂಥ ರಾಷ್ಟ್ರಗಳು 79, ಭಾಗವಹಿಸಿದಂತಹ ಅಥ್ಲೆಟಿಕ್ಗಳು 522 ಮಂದಿ. ಇದೇನು ಕೇಳಲ್ಲ, ಸುಮ್ಮನೆ ಎಕ್ಸ್ಟ್ರಾ ಪರ್ಪಸ್ ಹೇಳತ್ತೀನಿ ನಿಮಗೆ. ನೋಡಿ, ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮದು ಚಾಂಪಿಯನ್ ಆಗಿದೆ. ನೋಡಿ, ಭಾರತ 1ನೇ ಸ್ಥಾನ ಪಡ್ಕೊಂಡಿದೆ. 102 ಚಿನ್ನ, 9 ಬೆಳ್ಳಿ ಮತ್ತು 3 ಕಂಚು, ಟೋಟಲ್ 114 ಒಟ್ಟು ಪದಕಗಳನ್ನ ತಗೊಂಡಿದೆ. ಪದಕ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನ. 2ನೇದು ಜಪಾನ್, ಇದು 3 ಚಿನ್ನ ತೊಗೊಂಡಿದೆ, ಟೋಟಲ್ 11 ಪದಕ ತೊಗೊಂಡಿದೆ. 3ನೇದು ಅರ್ಜೆಂಟೀನಾ. ಇಷ್ಟು ನೋಡ್ಕೊಂಡ್ರೆ ಸಾಕು. ಇನ್ನು ನೆಕ್ಸ್ಟ್ 2000 ಇನ್ನೊಂದು GK ಪರ್ಪಸ್ ಏನಾದ್ರು ಹೇಳಿ ಅಂತಂದ್ರೆ ನಿಮ್ಗೆ, 2030 ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಗುಜರಾತ್ನ ಅಹಮದಾಬಾದ್ನಲ್ಲಿ ಆಯೋಜನೆ ಮಾಡೋದಕ್ಕೆ ಉದ್ದೇಶ ಮಾಡ್ತಾರೆ. ನೋಡಿ, ಕಾಮನ್ವೆಲ್ತ್ 2030ರಲ್ಲಿ ಎಲ್ಲಿ ನಡೀತದೆ ಅಂತಂದರೆ ಅದು ಭಾರತದಾಗೆ ನಡೀತದೆ. 2030 ಅದು ಎಲ್ಲಿಯಪ್ಪ ಅಂದರೆ ಗುಜರಾತ್ನ ಅಹಮದಾಬಾದ್. ಇನ್ನು 2036 ಒಲಿಂಪಿಕ್ ಕೂಟ ಎಲ್ಲಿ ನಡೀತದೆ ಅಂದ್ರೆ ಅದು ಭಾರತದಾಗ ನಡೀತದೆ. ಇನ್ನು 2028 ಎಲ್ಲಿ ನಡೀತದೆ ಒಲಿಂಪಿಕ್ ಅಂತಂದರೆ ಲಾಸ್ ಏಂಜಲೀಸ್. ಯಾವ ಏಂಜಲೀಸ? ಲಾಸ್ ಏಂಜಲೀಸ್ನಾಗ ನಡೀತದೆ. ಇನ್ನು 2032ರಲ್ಲಿ ಆಸ್ಟ್ರೇಲಿಯಾದ ಬ್ರಿಸ್ಬನ್ನಲ್ಲಿ ನಡೀತದೆ. ಓಕೆ, ನೋಡಿ, ಮುಂದಿನ ಸಲ 2028 ಎಲ್ಲಿ ನಡೀತದೆ? ಆಸ್ಟ್ರೇಲಿಯಾದ ಲಾಸ್ ಏಂಜಲೀಸ್ನಾಗ ನಡೀತದೆ. ಮತ್ತು 2037
ಆಸ್ಟ್ರೇಲಿಯಾದ ಬ್ರಿಸ್ಬನ್ನಲ್ಲಿ ನಡೀತದೆ. ಇನ್ನು 2036 ನಮ್ಮ ಭಾರತ ಆತಿಥ್ಯತೆ ವಹಿಸಿಕೊಳ್ತದೆ ಒಲಿಂಪಿಕ್ಸ್ನಲ್ಲಿ ಭಾರತ. ಇದು ನೆನಪಿಟ್ಟುಕೊಳ್ರಿ. ಮುಂದಕ್ಕೆ ಹೋಗೋಣ. ಫ್ರೆಂಚ್ ಓಪನ್ ಟೂರ್ನಮೆಂಟ್ 2026 ನೋಡಿ. ಫ್ರೆಂಚ್ ಓಪನ್ ಟೂರ್ನಮೆಂಟನ್ನು ನೋಡೋಣ. ಇದು ಇಂಪಾರ್ಟೆಂಟ್, ಯಾಕಂದರೆ ಜುಲೈನಲ್ಲಿ ನಡೀತಾವೆಲ್ಲ, ಜೂನ್ ಜುಲೈದಾಗ ಎಲ್ಲ ನಡೆಯುವಂಥವು ಫ್ರೆಂಚ್ ಓಪನ್. ನೋಡಿ, ಫ್ರೆಂಚ್ದಾಗ ಜರ್ಮನಿಯ ಜ್ವರೇವ್ ಅಂತ ಬರ್ತಾನೆ. ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್ ನೋಡಿ, ಜಜ್ ಅಂತ ನೆನಪಿಟ್ಟುಕೊಳ್ಳಿ. ಅಲೆಕ್ಸಾಂಡರ್ ಜರ್ಮನಿ ಜ್ವರೇವ್ ಪುರುಷರಲ್ಲಿ ಚಾಂಪಿಯನ್ ಆಗಿದ್ದಾನೆ. ನೋಡಿ, ಫಸ್ಟ್ ಪುರುಷರ ಚಾಂಪಿಯನ್ ಆದ್ರೆ ಅವ್ರಿಗೆ ಎಷ್ಟು ರೂಪಾಯಿ ಕೊಡ್ತಾರೆ ಅಂತಂದರೆ 31.6 ಕೋಟಿ ಕೊಡ್ತಾರೆ. ಅದೇ ರನ್ನರ್ ಅಪ್ ಆದವ್ರಿಗೂ ಕಡಿಮೆ ಇಲ್ಲ. ಫ್ಲಾವಿಯೋ ಕೋವಲಿ ಅಂತೇಳಿ ಆಗಿದ್ದಾನೆ, 15.33 ಕೋಟಿ ರೂಪಾಯಿನ ಕೊಡ್ತಾರೆ. 15.53 ಕೋಟಿ, 15.53 ಕೋಟಿ ಎಲ್ಲಿಂತಂದ್ರೆ ರನ್ನರ್ ಅಪ್ ಆದವ್ರಿಗೆ, 31.06 ಕೋಟಿ ಚಾಂಪಿಯನ್ ಆದವ್ರಿಗೆ. ಅಂದರೆ ಅಲೆಕ್ಸಾಂಡರ್ ಜ್ವರೇವ್ ತೊಗೊಂಡ ನಂತರ ಮಹಿಳಾ ಸಿಂಗಲ್ ಚಾಂಪಿಯನ್ಶಿಪ್ ಮೀರಾ ಆಂಡ್ರೀವಾನೇ ಆಗಿದ್ದಾರೆ. ಮೀರಾ ಆಂಡ್ರೀವಾ ಅಂತೇಳಿ ಇವರು ರಷ್ಯಾದವರು ಮಹಿಳಾ ಸಿಂಗಲ್ಸ್ ತೊಗೊಂಡಾರೆ. ಇವರು ಕೂಡ ಸೇಮ್ ರೊಕ್ಕನೇ ಕೊಡ್ತಾರೆ, ಏನು ಹೆಚ್ಚು ಕಮ್ಮಿ ಇಲ್ಲ, ಎಲ್ಲರೂ ಕೂಡ ಸಮಾನತೆ. ಇವೆಲ್ಲ ಮಹಿಳಾ ಡಬಲ್ಸ್ ಪುರುಷ ಡಬಲ್ಸ್ ಓದುವಂಥ ಅವಶ್ಯಕತೆ ಇಲ್ಲ. ಈಗ ಯಾವಾಗ ಓದ್ಬೇಕಂದ್ರೆ ನಮ್ಮ ಭಾರತೀಯರು ಯಾರು ತೊಗೊಂಡಿದ್ದಾರೆ ಡಬಲ್ ಗಿಬಲ್ ಅವಾಗ ಓದ್ಬೇಕು. ಈಗ ಓದಿ ಸುಮ್ಮನೆ ಎದಕ್ಕೆ ಕೂತ್ಸೋಕತ್ತೆ ಓದೋದು, ಟೈಮ್ ವೇಸ್ಟ್ ಮಾಡ್ಕೊಂಡು ಅವು ಕೇಳೋದಿಲ್ಲ ಬಿಡೋದಿಲ್ಲ. ಎಲ್ಲಿ ಏನು ಓದಬೇಕು ಅನ್ನೋ ತಿಳ್ಕೊಬೇಕು ಗೈಸ್ ಮೊದಲು, ಅಲ್ಲ ಸುಮ್ಮನೆ ಓದ್ಕೊತ ಕೂತ್ರೆ ಇಲ್ಲೇ ಕುಂದ್ರದಾಗ. 2026 ಎಷ್ಟೊತ್ತು ಓದಾರ ಈಗ ಚಂತನ ಓದಿದೆ ಎಷ್ಟೊತ್ತು ಓದಾರ, ಎಷ್ಟೊತ್ತು ನೆನ್ಪಿಟ್ಕೊಳ್ಳೋರಿ ಮನುಷ್ಯರು, ಅಲ್ಲ ನಾವು ಇವರ ಏನಂತಂದ್ರೆ ಗೊತ್ತಲ್ಲ, ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್. 2026 ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ಶಿಪ್ಪಲ್ಲಿ ಇದೊಂದು ಸ್ವಲ್ಪ ನೀವು ನೋಡ್ಕೊಡ್ರಲ್ಲ. ಮತ್ತು ಆಸ್ಟ್ರೇಲಿಯಾನು ಆಗೈತಿ. ಈಗ ಪುರುಷರ ಸಿಂಗಲ್ಸ್ ಕಾರ್ಲೋಸ್ ಅಲ್ಕರಾಜ್, ಸ್ಪೇನ್ ದೇಶದ ಕಾರ್ಲೋಸ್ ಅಲ್ಕರಾಜ್ ಅವನ್ನೇ ತೊಗೋತಾನೆ. ಯಾವಾಗಾದರೂ ಅವನೇ ತೊಗೊಂಡಾನೆ. ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ ದೇಶದವ ಪುರುಷರಲ್ಲಿ ತೊಗೊಂಡಾನೆ. ಇನ್ನು ಮಹಿಳಾ ಸಿಂಗಲ್ ಚಾಂಪಿಯನ್ಸ್ನಲ್ಲಿ ಎಲಿನಾ ರಿಬಾಕಿನಾ ಅಂತೇಳಿ ಕಜಕಿಸ್ತಾನದಾಗ ತೊಗೊಂಡಾಳೆ ಇತ್ತೀಚೆಗೆ. ಮೊದಲು ತೊಗೊಂಡಿಲ್ಲ, ಈಗ ತೊಗೊಂಡಾಳೆ. ಓಪನ್ ಯಾವುದೋ ಆಸ್ಟ್ರೇಲಿಯಾ ಓಪನ್ದಾಗ ಎಲಿನಾ ರಿಬಾಕಿನಾ ಕಜಕಿಸ್ತಾನ. ಕಾರ್ಲೋಸ್ ಅಲ್ಕರಾಜ ಸ್ಪೇನ್ ದೇಶದವ ಪುರುಷರಲ್ಲಿ ತೊಗೊಂಡಾಳೆ. ಇದು ಇಂಪಾರ್ಟೆಂಟ್ ನೋಡಿ, ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಯಾರ್ಯಾರು ಹಾರ್ಡ್ ಕೋಟೆಯಲ್ಲಿ, ಕ್ಲೇ ಕೋಟೆಯಲ್ಲಿ ಎಲ್ಲ ನೆನ್ಪಿಟ್ಟುಕೊಳ್ಳಿ. ಈ ಚಾರ್ಟ್ ಒಂದು ನೆನ್ಪಿಟ್ಟುಕೊಳ್ಳಿ, ಇಲ್ಲಾಂದ್ರೆ ಸ್ಕ್ರೀನ್ಶಾಟ್ ತೊಗೊಬೋದು. ಫಸ್ಟ್ ನಡೆಯೋದು ಯಾವುದಂದ್ರೆ ಆಸ್ಟ್ರೇಲಿಯನ್, ಆಲ್ರೆಡಿ ನಡೆದು ಬಿಟ್ಟೈತೆ. ಆಸ್ಟ್ರೇಲಿಯಾದಾಗ ಕಾರ್ಲೋಸ್ ಅಲ್ಕರಾಜ್ ತೊಗೊಂಡನ್ನ ಪುರುಷರ, ಮಹಿಳೆಯರಲ್ಲಿ ಎಲಿನಾ ರಿಬಾಕಿನಾ ವಿನ್ ಆಗಿದ್ದಾರೆ. ಎರಡನೇ ನಡೆಯೋದು ಫ್ರೆಂಚ್. ಈ ಫ್ರೆಂಚ್ ನಡೆದತ್ತಲ್ಲ, ಯಾರು ಅಂತಂದರೆ ವಿನ್ ಆಗಿದ್ದಾರೆ ಗೊತ್ತಾಯ್ತಲ್ಲ ನಿಮಗೆಲ್ಲ, ಅಲೆಕ್ಸಾಂಡರ್ ಜ್ವರೇವ್ ಮತ್ತು ಮೀರಾ ಆಂಡ್ರೀವಾ. ನೋಡಿ, ಫಸ್ಟ್ ನಡೆಯೋದು ಆಸ್ಟ್ರೇಲಿಯನ್, 2 ಫ್ರೆಂಚ್, 3 ವಿಂಬಲ್ಟನ್, 4ನೇದು US. ಹಾಗಿದ್ರೆ ಫಸ್ಟ್ ಹಳೇದು ಯಾವುದು, ಅತಿ ದೊಡ್ಡದು ಯಾವುದು, ಹಳೇದು ಯಾವುದು ಅಂತ ಎಲ್ಲ ಕೇಳ್ಬೋದು. ವಿಂಬಲ್ಟನ್ ಅಂತ ಆಗಿರ್ತದೆ ಗೈಸ್. ವಿಂಬಲ್ಟನ್, ಈ ವಿಂಬಲ್ಡನ್ 1877ರಲ್ಲಿ ಸ್ಥಾಪನೆ ಆಗಿರ್ತದೆ. ಸ್ಥಳ ಲಂಡನ್ನಲ್ಲಿ ಮಾಡ್ತಾರೆ, ಗ್ರಾಸ್ ಕೋರ್ಟ್. ಎರಡನೇದು ಹಳೇದು ಯಾವುದು ಅಂತಂದರೆ USA ಓಪನ್, ನ್ಯೂಯಾರ್ಕ್. ಮುಂದೆ ಇದು ನವೆಂಬರ್ ಡಿಸೆಂಬರ್ ಎಲ್ಲ ಬರ್ತೈತೆ, ಅವಾಗ ಮಾತಾಡೋಣ. ಅವರೆಲ್ಲ ವಿನ್ ಆಗಿರ್ತಾರೆ ಅವಾಗ. ನ್ಯೂಯಾರ್ಕ್ ಹಾರ್ಡ್ ಕೋರ್ಟ್. ಇನ್ನು ಫ್ರೆಂಚ್ 1891 ಪ್ಯಾರಿಸ್ನಲ್ಲಿ ಆಗಿರ್ತದೆ ಕ್ಲೇ ಕೋರ್ಟ್. ಎಲ್ಲಿ ಆಡ್ತಾರೆ ಅಂದರೆ ಕ್ಲೇ ಕೋರ್ಟ್ ಅಂದರೆ ಅದೇ ಮಣ್ಣು ರೀ, ಮಣ್ಣಾಗ ಆಡ್ತಾರೆ. ಆಸ್ಟ್ರೇಲಿಯನ್ ಓಪನ್ ಅಂತಂದರೆ ಮೆಲ್ಬೋರ್ನ್ 1905. ಎಲ್ಲ ನೆನ್ಪಿಟ್ಕೊಡ್ರಪ್ಪ, ಇಸ್ವಿ ಸಮೇತ ನೆನ್ಪಿಟ್ಕೊಡ್ರಿ, ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಪುರುಷ ಮತ್ತು ಮಹಿಳಾ ಸಿಂಗಲ್ ಚಾಂಪಿಯನ್ಸ್ನಲ್ಲಿ ನೊವಾಕ್ ಜೋಕೋವಿಕ್ 10 ಬಾರಿ ತೊಗೊಂಡ ನೋಡಿ. ನೊವಾಕ್ ಜೋಕೋವಿಚ್ ಇವ್ 100 ಆಗುತ್ತಲ್ಲ ಅಂತೀನಿ ನಾನು, 10 ಬಾರಿ ತೊಗೊಂಡ. ಅತ್ಯಂತ ಹೆಚ್ಚು ಅಂದರೆ ನೊವಾಕ್ ಜೋಕೋವಿಕ್. ಇನ್ನು ಮಾರ್ಗರೆಟ್ ಕೋಟಾ, ಇವರು ಅತ್ಯಂತ ಹೆಚ್ಚು ನೋಡಿ, 11 ಬಾರಿ ಮಹಿಳೆಯರಲ್ಲಿ, ನೆನ್ಪಿಟ್ಟುಕೊಳ್ಳಿ. ಅದು ಆಸ್ಟ್ರೇಲಿಯನ್ ಓಪನ್ನಲ್ಲಿ ಇಷ್ಟ ಆಗಿರ್ತಾವೆ. ಇನ್ನು ಟೋಟಲಾಗಿ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯಲ್ಲಿ ಅತ್ಯಂತ ಹೆಚ್ಚು ಚಾಂಪಿಯನ್ಶಿಪ್ ಪಡೆದಂಥವರು ನೊವಾಕ್ ಜೋಕೋವಿಕ್, 10 ಆಸ್ಟ್ರೇಲಿಯನ್, 3 ಫ್ರೆಂಚ್, 7 ವಿಂಬಲ್ಡನ್, 4 USA. ಮಾರ್ಗರೆಟ್ ಕೋಟಾ ಟೋಟಲ್ 24 ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಪಡ್ಕೊಂಡಾರೆ. ಇಷ್ಟು ನೋಡ್ಕೊಂಡ್ರೆ ಸಾಕು, ಅದರ ಬಗ್ಗೆ ಮತ್ತೇನು ಹೆಚ್ಚು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದಕ್ಕೆ ಹೋಗ್ಬೇಕು. ಎಸ್ ಗೈಸ್, ಮತ್ತು ಮುಂದಿನ ವಿಚಾರ ನೋಡೋಮಲ್ಲ. ಮತ್ತು
ನೀತಿ ಆಯೋಗ 11ನೇ ಆಡಳಿತ ಮಂಡಳಿ ಸಭೆ ನಡೆದತಿ. ಎಲ್ಲಿ ಅಂದ್ರೆ ನವದೆಹಲಿಯಲ್ಲಿ ನಡೆದತಿ. ನಡೀಲಿ, ಏನು ತೊಂದರೆ ಇಲ್ಲ. ಧ್ಯೇಯವಾಕ್ಯ ನೋಡ್ಕೊಳ್ರಿ, ವಿಕಸಿತ ಭಾರತಕ್ಕಾಗಿ ಸಮಗ್ರ ಮಾನವ ಅಭಿವೃದ್ಧಿ 2047 ಅಂತೇಳಿ ಇಟ್ಕೊಂಡಾರ ಥೀಮ್. ಮತ್ತು ಭಾಗವಹಿಸಿದಂತಹ ನಮ್ಮ ಎಷ್ಟು ಜನ ಭಾಗವಹಿಸ್ತಾರೆ ಅಂತಂದರೆ ಟೋಟಲ್ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿರ್ತಾರೆ. ಮತ್ತು ವಿಧಾನಸಭೆ ಇರುವಂತಹ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು 5 ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು, ಆಡಳಿತಗಾರರೆಲ್ಲ ಭಾಗವಹಿಸಿರ್ತಾರೆ. ಓಕೆ, ಇದರ ವಿಶೇಷತೆ ಏನಂತಂದರೆ ಎಲ್ಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದು ಇದೇ ಮೊದಲಾಗಿರ್ತದೆ. ಇದಕ್ಕಿಂತ ಮೊದಲು ಆಗಿಲ್ಲ. ನಮ್ಮ ಕರ್ನಾಟಕದ DK ಶಿವಕುಮಾರ್ ಸಾಬರು ಕೂಡ ಹೋಗಿರ್ತಾರೆ, ನೆನಪಿಟ್ಕೊಂಡು. ಇನ್ನು ನೀತಿ ಆಯೋಗದ ಬಗ್ಗೆ ಎಲ್ಲ ಹೇಳೋದಂತಂದ್ರೆ ನಿಮಗೆಲ್ಲ ಗೊತ್ತೇ ಇರ್ತೈತೆ. ಅದ್ರ ಬಗ್ಗೆ ಮೊದಲ ಸಭೆ 2015 ಫೆಬ್ರವರಿ 8ಕ್ಕೆ ನಡೀತು. ಪದನಿಮಿತ್ತ ಪ್ರಧಾನಮಂತ್ರಿಗಳು ಅಧ್ಯಕ್ಷತೆ ಆಗಿರ್ತಾರೆ. ಇದಕ್ಕೆ ಮತ್ತೊಂದು ಹೆಸರು ಏನಂತಂದರೆ ಟೀಮ್ ಇಂಡಿಯಾ ಅಂತ ಕರೀತಾರೆ. ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆ. ನೀತಿ ಆಯೋಗದ ಬಗ್ಗೆ ಮಾತಾಡ್ತಾ ಹೋಗೋದ್ರೆ ಯಾವಾಗ ಸ್ಥಾಪನೆ ಆಯ್ತಂದರೆ ಇದಕ್ಕೆ ಥಿಂಕ್ ಟ್ಯಾಂಕ್ ಅಂತ ಕರೀತಾರೆ. 2017ರಲ್ಲಿ ಸ್ಥಾಪನೆ, ಜನವರಿ 1ಕ್ಕೆ. ಯಾಕಂದರೆ ಯೋಜನಾ ಆಯೋಗ ರದ್ದು ಮಾಡಿ ತೊಗೊಂಬರ್ತಾರೆ ಇದನ್ನ. ಪದನಿಮಿತ್ತ ಅಧ್ಯಕ್ಷರು ಯಾರ್ಯಾರಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಾರೆ. ನೋಡಿ, ನೀತಿ ಆಯೋಗದ ಮೊದಲ ಪ್ರಧಾನಿ ಯಾರು ಅಂತಂದರೆ ನರೇಂದ್ರ ಮೋದಿ ಸಾಬರೇ ಆಗಿರ್ತಾರೆ. ಯಾಕೆ ಹೇಳ್ರಿ, ನರೇಂದ್ರ ಮೋದಿಯವರೇ ಸ್ಥಾಪನೆ ಮಾಡಿದ್ದು 2015 ಜನವರಿ 1. ಮೊದಲ ಉಪಾಧ್ಯಕ್ಷ ಯಾರಂತಂದರೆ ಅರವಿಂದ್ ಪನಗರಿಯ. ಹಾಗಿದ್ರೆ ಇತ್ತೀಚೆಗೆ ನೆನ್ಪಿಟ್ಕೊಳ್ರಿ, ಅರವಿಂದ ಪನಗರಿಯ ಯಾವುದಕ್ಕೋಸ್ಕರ ಒಬ್ಬ ನೇಮಕ ಆಗಿದ್ದಾರೆ ಮತ್ತು ಅದು 16ನೇ ನೇಮಕ ಆಗಿದ್ದಾರೆ. ಅವರ ಅವಧಿ ಕೂಡ ಕೊಟ್ಟಿದ್ದಾರೆ, ಅದು ನೆನ್ಪಿಟ್ಕೊಳ್ಳಿ. ಅದು ಯಾವುದಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸೋಕೆ ಸಾಧ್ಯವಾಗಬೇಕು, ಯಾವುದಕ್ಕೆ. ಎಸ್, ಮತ್ತೀಗ ನಿಧಿ ಚಿಬ್ಬರ್ ಅಂತ ಬರ್ತಾರೆ. ನಿಧಿ ಚಿಬ್ಬರ್ ಇವ್ರು ಏನಪ್ಪ ಅಂದರೆ ನೋಡಿ, CEO ನೀತಿ ಆಯೋಗದ CEO ಯಾರಪ್ಪ ಅಂದರೆ ನಿಧಿ ಚಿಬ್ಬರ್. ಮತ್ತು ಪ್ರಸ್ತುತ ಉಪಾಧ್ಯಕ್ಷರು ಯಾರತ್ತಂದರೆ ಡಾಕ್ಟರ್ ಅಶೋಕ್ ಕುಮಾರ್ ಲಾಹಿರಿ ಪ್ರೆಸೆಂಟ್ ಏನಂತಂದರೆ ಉಪಾಧ್ಯಕ್ಷರು. ಇನ್ನು ಸಚಿವಾಲಯ, ಯೋಜನಾ ಸಚಿವಾಲಯ CEO ಯಾರು? ನಿಧಿ ಚಿಬ್ಬರ್, ನೆನ್ಪಿಟ್ಟುಕೊಳ್ಳಿ. ಕೆಳಗಡೆ ದೋಸ್ತ್ ನೋಡಿಲ್ಲ, ಇಲ್ಲಿ ಕೆಳಗಡೆ ಕೊಟ್ಟನಲ್ಲ, ಅದು ಇಂಪಾರ್ಟೆಂಟ್. ಭಾರತದ ಇಂಧನ ಮೂಲವಾರು ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಎಷ್ಟೇ ಸ್ಥಾನದಲ್ಲಿದೆ ಅಂತ ಕೇಳ್ಬೋದು. ನೋಡಿ, ವಿದ್ಯುತ್ ಉತ್ಪಾದನೆ ಮಾಡೋಕೆ ನೋಡಿ ನೋಡ್ಕೋಬೋದು. ಭಾರತದಲ್ಲಿ ಇಂಧನ ಮೂಲಗಳಲ್ಲಿ ಮೊದಲ ಉತ್ಪಾದನೆ ಸಾಮರ್ಥ್ಯ ಹೊಂದಿದ್ದು ಯಾವುದಪ್ಪ ಅಂದರೆ ಕಲ್ಲಿದ್ದಲು. 42% ಇದೆ ನೋಡಿ, 42.53. ಅತ್ಯಂತ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡೋದು ಯಾವುದರಿಂದ ಅಂತಂದರೆ ಕಲ್ಲಿದ್ದಲು. ಇವೆಲ್ಲ GK ಪಾಯಿಂಟ್ಸ್, ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ವಿತ್ GK ಇರ್ತವೆ. ನೆಕ್ಸ್ಟ್ ಸೌರಶಕ್ತಿ, ಎರಡನೇ ಸೌರಶಕ್ತಿ 28.71. ನೆಕ್ಸ್ಟ್ ಮೂರನೇದು ಯಾವುದು ಅಂತ ಕೇಳ್ತಾನೆ, ಅದು ಪವನಶಕ್ತಿ 10%. ಎಷ್ಟು ನೆನ್ಪಿಟ್ಟುಕೊಳ್ಳಿ ಸಾಕಿದ್ರ ಬಗ್ಗೆ. ಎಸ್, ಇನ್ನೊಂದು ಕ್ವಶನ್ ಕೇಳ್ಬೋದು, ಏನಂತಂದರೆ ಸಂವಿಧಾನದ ಮೊದಲ ತಿದ್ದುಪಡಿ. ಎಸ್, ಇದನ್ನು ನೋಡ್ಬೋದು ಏನಂತಂದರೆ ಸಂವಿಧಾನದ ಮೊದಲ ತಿದ್ದುಪಡಿ 1951 ಜೂನ್ 18ಕ್ಕೆ ಭೂ ಸುಧಾರಣೆ ಕಾಯ್ದೆ ಆಗುತ್ತಲ್ಲ, ಸೊ ಇದು ಅದ್ರ ಬಗ್ಗೆ ಕೇಳ್ತಾರೆ. ಸೊ ಮೊದಲ ತಿದ್ದುಪಡಿ ಯಾವುದಂತ ಕೇಳ್ತಾರೆ, ಎಷ್ಟ್ರಾಗ ನಡೀತು ಕೇಳ್ತಾರೆ. ಯಾಕಂದರೆ 75 ವರ್ಷ ಆಗಿದೆ ಇತ್ತೀಚೆಗೆ ತಿದ್ದುಪಡಿ ಮಾಡಿಕೆಸಿಂದ. ಇನ್ನೊಂದು ಇದ್ರ ಬಗ್ಗೆ ವಿಶೇಷತೆ ಏನಂತಂದರೆ 9ನೇ ಅನುಸೂಚಿಯಲ್ಲಿ ನ್ಯಾಯಾಂಗ ವಿಮರ್ಶೆಯಿಂದ ವಿನಾಯಿತಿ ಪಡೆದಿರ್ತಾರೆ. ನೀವೇನೇ ಇದ್ರಾಗ ಹಾಕಿಬಿಟ್ರೆ ತಿಳ್ಕೊರಿ, ಇದನ್ನ ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕಾಗಂಗಿಲ್ಲ. ಅದು ಇದರದ್ದು ವಿಶೇಷತೆ. ಹೀಗಾಗಿ ರಾಜಕಾರಣಿಗಳು ಏನೇ ಸಮಸ್ಯೆ ಇತ್ತಪ್ಪ ಅಂತಂದರೆ ಈ ಅನುಚ್ಛೇದದಾಗ ತಂದು ಸೇರಿಸ್ಬಿಡ್ತಾರೆ. ಆ ಮಾತು ಬೇರೆ, ಮುಂದೆ ಹೋಗೋ ಮತ್ತು ಅದ್ರ ಬಗ್ಗೆ. ಈಗ ನಮಗೆ ಎಕ್ಸಾಮ್ಗೆ ಎಷ್ಟು ಬೇಕು ಅದ್ರ ಬಗ್ಗೆ ಮಾತಾಡೋ ಮತ್ತು ಮುಂದೆ ಹೋಗೋಣ. ಎಸ್, ನೋಡ್ಬೋದು 52ನೇ G7 ರಾಷ್ಟ್ರಗಳ ವಾರ್ಷಿಕ ಸಭೆ ಎಲ್ಲಿ ನಡೆಯತ್ತೈತೆ ಅಂದ್ರೆ ಫ್ರಾನ್ಸ್ದಾಗ ನಡೆಯತ್ತೈತೆ. ಸೊ ಎಲ್ಲಪ್ಪ ಅಂದ್ರೆ ಫ್ರಾನ್ಸ್ದಾಗ ನಡೆಯತ್ತೈತೆ 52ನೇ G7 ರಾಷ್ಟ್ರಗಳ ವಾರ್ಷಿಕ ಸಭೆ.
ಇವೆಲ್ಲ ಹಿಂಗೆ ಕಾಟ್ ಹೊಡೆದು ನೋಡಿ ಸುಮ್ಮನೆ ಹೊಡೆದ್ರೆ ಚಂದಕ್ಕೆ ಇವೆಲ್ಲ ಓದಿ ವೇಸ್ಟ್, ಇವೆಲ್ಲ ಓದಕ್ಕೆ ಹೋಗ್ಬಾರ್ದು ಅಂತ ಅರ್ಥ. ಒಂದು ಸತಿ ಓದಿದ್ರೆ ನೀವು ಮ್ಯಾಗ್ಝಿನ್ ಓದೋದ್ರಿಂದ ಒಂದು 6 ತಿಂಗಳು 3 ತಿಂಗಳು 1 ವರ್ಷದ ಮ್ಯಾಗ್ಝಿನ್ ಓದಿದ್ರೆ ನಿಮಗೆ ಅಂದಾಜು ಬರ್ತೈತೆ ಯಾವ್ದು ಓದಬೇಕು ಯಾವ್ದು ಬಿಡಬೇಕು. ಮತ್ತು ಕೆ ಎ ಪ್ಯಾಟರ್ನ್ ನೋಡಿದರೆ ಕ್ವಶನ್ ಪೇಪರ್ ನೋಡಿದರೆ ಎಲ್ಲಿ ಏನು ಓದಬೇಕು ಯಾವುದು ಬಿಡಬೇಕು ಎಲ್ಲ ಗೊತ್ತಾಗುತ್ತೆ. ಇದರ ಬಗ್ಗೆ ತಲೆ ಕೆಡಿಸುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಿದ್ರೆ G7 ನಡೀತು. G7ಅಲ್ಲಿ ಏನೇನು ಕೇಳ್ತಾರೆ? G7ಅಲ್ಲಿ ಯಾವ್ಯಾವ ರಾಷ್ಟ್ರಗಳಿದ್ದಾವೆ? G7 ಯಾಕೆ ಕರೀತಾರೆ? ಮೊದಲು G8 ಇತ್ತು, ಅದು G8 ಇದ್ದಿದ್ದು ಹೋಗಿ G7 ಯಾಕಾಯಿತು, ಎಷ್ಟರಲ್ಲಿ ಆಯಿತು, ಎಲ್ಲ ಕ್ವಶನ್ನ ಕೇಳ್ತಾರೆ. ಅವುಗಳ ಬಗ್ಗೆ GKನ ಅಪ್ಡೇಟ್ ಆಗಬೇಕು ನೀವು. ಓಕೆ, ಟೋಟಲಾಗಿ ಯಾವ್ಯಾವ ಬರ್ತಾವೆ ಅಂತ ಹೇಳ್ತೀನಿ ಕೇಳಿ. ಟೋಟಲ್ ಯಾವ್ಯಾವ ಬರ್ತವೆ? G7ಅಲ್ಲಿ 7 ಬರ್ತವೆ ನೋಡಿ. ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, ಅಮೇರಿಕಾ. ಇದಕ್ಕೊಂದು ಕೋಡ್ ಕೊಡ್ತೀನಿ, ನೆನ್ಪಿಟ್ಟುಕೊಳ್ಳಿ. ಒಂದು ಕೋಡ್ ಮಾಡಿ, ಅಪ್ಪ ಹಾಕಿ ಜೈ ಜೈ ಅಂತ ನೆನ್ಪಿಟ್ಟುಕೊಳ್ಳಿ. ಅಪ್ಪ ಹಾಕಿ ಜೈ ಜೈ ಅಂತ ನೆನ್ಪಿಟ್ಟುಕೊಳ್ಳಿ. ಇದರಲ್ಲಿ 7 ಬಂದುಬಿಡ್ತವೆ. ಕೆಲವರು ಜ್ಯೂಸ್ ಮತ್ತು ಗರ್ಲ್ ಫ್ರೆಂಡ್ ಅದು ಇದು ಏನೋ ನೆನ್ಪಿಟ್ಕೊಂಡಿರ್ತೀರಿ, ಬಟ್ ನಾನು ಹಿಂಗೆ ನೆನ್ಪಿಟ್ಕೊಂಡಿನಿ. ನಿಮ್ಮ ಇಷ್ಟ ಯಾವ್ದಾರು ನೆನ್ಪಿಟ್ಕೊಳ್ರಿ, ಒಟ್ನಲ್ಲಿ ಪಾಸ್ ಆಗ್ಬೇಕು ಅಷ್ಟೆ. ಅಷ್ಟಾಗೆಲ್ಲ ಬರುತ್ತೆ ನೋಡಿ. ನೆಕ್ಸ್ಟ್, ಇತ್ತೀಚಿನ G7 ಒಕ್ಕೂಟದ ಸಭೆಗಳು. 51ನೇ ಸಭೆ 2025 ಕೆನಡಾ ನಡೀತು. 52ನೇ ಸಭೆ 2026 ಫ್ರಾನ್ಸ್ನ ನಡೀತು. 53ನೇದು 2027 ನಡೀತದೆ, ಅಮೇರಿಕಾದ ನಡೀತದೆ. ಈಗ ಎಲ್ಲಿಂದ ನಡೆಯತ್ತೆ ಅಂತಾರೆ? ಫ್ರಾನ್ಸ್ನ ನಡೆಯತ್ತೆ. ಫ್ರಾನ್ಸ್ ಆಗಿದೆ ಇಲ್ಲಿ. 53ನೇದು ಅಮೇರಿಕಾದ ನಡೀತದೆ, ಅದು ನೆನ್ಪಿಟ್ಕೊಳ್ಳಿ. ಸೊ ಇದಷ್ಟೇ ಇಲ್ಲ, ಅದರ ಅಧ್ಯಕ್ಷರುಗಳೆಲ್ಲ ಕೇಳ್ತಾರೆ. ಆ G7ಅಲ್ಲಿ 7 ಕಂಟ್ರಿ ಇದಾವಲ್ಲ, ಆ ಕಂಟ್ರಿದ ಪ್ರಧಾನಿಗಳೆಲ್ಲ ಕೇಳ್ತಾರೆ, ಅವುಗಳನ್ನ ನೆನ್ಪಿಟ್ಕೊಳ್ಳಿ. ಫ್ರಾನ್ಸ್ ಅಧ್ಯಕ್ಷ ಇಂಪಾರ್ಟೆಂಟ್, ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಜರ್ಮನಿ ಫೆಡ್ರಿಕ್ ಮೆರ್ಜ್ ಚಾನ್ಸಲರ್ ಆಗಿರ್ತಾನೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ. ಜಪಾನ್ನ ಪ್ರಧಾನಿ ಸಾನೆ ತಕೈಚಿ ಅಂತ ಬರ್ತಾರೆ, ಸಾನೆ ತಕೈಚಿ. ಇನ್ನು UK ಪ್ರಧಾನಿ ಕೀರ್ ಸ್ಟ್ರಾಮರ್. ಇನ್ನು ಅಮೇರಿಕಾ ಅಧ್ಯಕ್ಷ ಪಂಪ್ ಗೊತ್ತಿದೆ ನಿಮಗೆಲ್ಲ. ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಅಂಟೋನಿಯೋ ಕೋಸ್ಟಾ. ಯುರೋಪಿಯನ್ ಆಯೋಗದ ಅಧ್ಯಕ್ಷ ಯಾರಪ್ಪ ಅಂದರೆ ಉರ್ಸುಲಾ ವಾನ್ ಡೆರ್ ಲೇಯನ್. ಇತ್ತೀಚೆಗೆ ನಮ್ಮ ಗಣರಾಜ್ಯದಲ್ಲಿ 2026 ಏನು ಜನವರಿ 26ಕ್ಕೆ ನಮ್ದು ಏನು ನಡೀತಲ್ಲ ಗಣರಾಜ್ಯ, ಅಲ್ಲಿ ಭಾಗವಹಿಸ್ತವ್ರೆ ಇವ್ರು ನೋಡಿ. ಇವ್ರು ಭಾಗವಹಿಸಿರ್ತಾರೆ. ಉರ್ಸುಲಾ ವಾನ್ ಡೆರ್, ನೆನಪಿಟ್ಟುಕೊಳ್ಳಿ, ಯುರೋಪಿಯನ್ ಆಯೋಗದ ಅಧ್ಯಕ್ಷರು. ಎಸ್ ಗೈಸ, ಸದ್ಯಕ್ಕೆ ಇಷ್ಟು ಸಾಕು. ಮತ್ತು ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ 1 ಅವರ್ ಮೇಲಾಯಿತು. ಓಕೆ, ಜಾಸ್ತಿ ಆದರೆ ನಮ್ಮ ಹುಡುಗರು ನೋಡೋಲ್ಲ. ಫಸ್ಟ್ ಇದಕ್ಕೆ ರೆಸ್ಪಾನ್ಸ್ ಹೆಂಗೆ ಬರ್ತದೆ ನೋಡ್ತೀನಿ, ಅದ್ರ ಮೇಲೆ ನೆಕ್ಸ್ಟ್ ಪಾರ್ಟ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇವಾಗ ಮುಗಿದಿದ್ದಾವೆ, ಆಲ್ಮೋಸ್ಟ್ ಪೇಜಸ್ಗಳು ಮುಗಿದಿದ್ದಾವೆ. ನೆಕ್ಸ್ಟ್ 25 ಪೇಜಸನ್ನು ಮುಗಿಸುವಂಥ ಪ್ರಯತ್ನ ಮಾಡ್ತೀನಿ. ವಿತ್ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಏನು ಬೇಕು ನಿಮಗೆ 360 ಡಿಗ್ರಿಯಲ್ಲಿ ಏನು ಬೇಕು ನಿಮಗೆ ಅದರ ರಿಲೇಟೆಡಾಗಿ ಮಾತಾಡ್ತಾನೆ ಬರ್ತಾಯಿರ್ತೀನಿ. ನೋಡಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೋಬೋದು, ಉಚಿತ ಆಗಿರ್ತದೆ. ಹಾಗೆ ವಿಡಿಯೋ ನೋಡೋದು ನಿಮ್ಗೆ ಸ್ವಲ್ಪ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹ ಮಾಡ್ಬೋದು. ಸಣ್ಣ ಯೂಟ್ಯೂಬರ್ಸ್ ಕೂಡ ಬೆಳೀಲಿ, ಯಾಕಂದರೆ ಎಲ್ಲರೂ ಕೂಡ ನಾಲೆಜ್ ಸಿಗಲಿ. ನಮ್ಮಲ್ಲಿರುವಂಥ ಕೋಡು ಟ್ರಿಕ್ಸು ಎಕ್ಸಾಮ್ ರಿಲೇಟೆಡಾಗಿ ನಿಮಗೆ ಹೆಲ್ಪ್ ಕೂಡ ಮಾಡ್ತಿರ್ತೀವಿ. ಓಕೆ, ಮತ್ತು ನಿಮಗೇನಾದ್ರು ಡೌಟ್ ಇತ್ತಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವೆಲ್ಲ PDF ಇದರ ಫೋಟೋಸು PDF ಎಲ್ಲ ಅಲ್ಲೇ ಅಪ್ಲೋಡ್ ಮಾಡ್ತಿರ್ತೀನಿ ನಾನು. ಯಾರು ಬೇಕಾದವ್ರು ಕೆಳಗಡೆ ಜಾಯ್ನ್ ಆಗಿ ಲಿಂಕನ್ನು ಕೊಟ್ಟಿರ್ತೀನಿ. ಓಕೆ, ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.